press the bell icon on the YouTube app and never miss another update. Hello students, the last class we were solving 9th problem, so let's get into the 10th one. So in gravitation part 16, gravitation part 16. Tenth one. Amit buys few grams of gold at the poles as per the instruction of one of his friends. He hands over the same when he meets him at the equator. Will the friend agree with the weight of gold bought? If not, why? Hint, the value of G is greater at the poles than at the equator. ನೋಡಿ ಏನು ಹೇಳ್ತಾರೆ, ಅಮಿತ್ ಒಬ್ಬ ಹುಡುಗ ಇದ್ದಾನೆ, ಪೋಲ್ಸಲ್ಲಿ ಅಂದರೆ ನಾರ್ತ್ ಅಥವಾ ಸೌತ್ ಪೋಲಲ್ಲಿ ಏನು ಮಾಡ್ತಾನವ, ಗೋಲ್ಡನ್ನು ಬೈ ಮಾಡ್ತಾರೆ. ರೈಟ್, ನಾರ್ತ್ ಪೋಲು ಸೌತ್ ಪೋಲು. ಇಲ್ಲಿ ಸೇ ಅಮಿತ್ ಬೈಸ್ 2 grams ಆಫ್ ಗೋಲ್ಡ್, ಒಂದಿಷ್ಟು ಗೋಲ್ಡನ್ನು ಬೈ ಮಾಡ್ತಾನೆ. ಇಲ್ಲಿ ಪೋಲ್ ಹತ್ರ ಗೋಲ್ಡನ್ನು ಬೈ ಮಾಡ್ತಾನೆ. ಆ್ಯಸ್ ಪರ್ ದಿ ಇನ್ಸ್ಟ್ರಕ್ಷನ್ ಆಫ್ ಒನ್ ಆಫ್ ಹಿಸ್ ಫ್ರೆಂಡ್ಸ್, ಅವ್ನ ಫ್ರೆಂಡ್ ಹೇಳ್ತಾನೆ ಒಂದಿಷ್ಟು ಬಂಗಾರ ತಗೊಂಬರಪ್ಪ ಅಂತಂತ, ಕೊಂಡ್ಕೊಂಬ ಅಂತ. ಈ ಹ್ಯಾಂಡ್ಸ್ ಓವರ್ ದ ಸೇಮ್ ವೆನ್ ಹಿ ಮೀಟ್ಸ್ ಹಿಮ್ ಅಟ್ ದ ಇಕ್ವಾಟರ್. ಸೊ ಅಮಿತ್, ರೈಟ್, ದಿಸ್ ಅಮಿತ್ ಹ್ಯಾಂಡ್ಸ್ ದ ಗೋಲ್ಡ್ ಟು ಹಿಸ್ ಫ್ರೆಂಡ್. ಯಾರು ಬಂಗಾರ ಥರ ಕೇಳಿರ್ತಾರೋ ಅವನಿಗೆ ಬಂದು ಕೊಡ್ತಾನೆ. ಅವನಲ್ಲಿರ್ತಾನೆ ಅಲ್ಲಿ ಇಕ್ವಾಟರ್ಗೆ ಇರ್ತಾನೆ. ಸೊ ಈಸ್ ಫ್ರೆಂಡ್ ಎಲ್ಲಿರ್ತಾನೆ ಅಂದರೆ ಇಕ್ವಾಟರ್. ಸೊ ಇಕ್ವಾಟರ್ ಇದು 2D. ಇದು ಇಕ್ವಾಟರ್ ಅಂದ್ರೆ ಇಲ್ಲಿರ್ಬೇಕಂತ ತುದಿಗಲ್ಲ. ಇಮ್ಯಾಜಿನ್ ಎ ಬಾಲ್ ಮಧ್ಯಕ್ಕೆ ಒಂದು ಈ ಥರ ಗೆರೆ ಇರುತ್ತೆ ನೋಡಿ. ಸೊ ದಟ್ ಬಿಕಮ್ಸ್ ಇಕ್ವಾಟರ್. ಆ ಜಾಗದಲ್ಲಿ ಎಲ್ಲರೂ ಇರ್ಬೋದು ಅವನು, ಆ ಲೈನಲ್ಲಿ, ಆ ಸರ್ಕಲಲ್ಲಿ, ರೈಟ್. ಸೊ ಇಲ್ಲೆಲ್ಲರೂ ಇರ್ಬೋದು ಹಿಂಗೆ ಇಕ್ವಾಟರಲ್ಲಿ. ಸೊ ಬಂದು ಗೋಲ್ಡನ್ನು ಕೊಡ್ತಾನೆ. ವಿಲ್ ಇಸ್ ಫ್ರೆಂಡ್ ಅಗ್ರಿ ವಿತ್ ದ ವೆಯ್ಟ್ ಆಫ್ ದ ಗೋಲ್ಡ್ ಬಾಟ್. ಇವನು ತಂದಿರತಕ್ಕಂಥ ಗೋಲ್ಡನ್ನು ಅಗ್ರಿ ಮಾಡ್ತಾನ, ಅಂದರೆ ಕರೆಕ್ಟ್ ತೂಕ ಇದೆ ಅಂತ ಅಗ್ರಿ ಮಾಡ್ತಾನ ಅಂತ ಕೇಳಿದ್ದಾರೆ ಅವರು. ಇಲ್ಲಾಂದರೆ ಯಾಕೆ ಅಂತ ಕೇಳಿದ್ದಾರೆ. ಜಿ ಅವರು ನಿಂತು ಕೊಟ್ಟಿದ್ದಾರೆ, ಪೋಲ್ಸ್ ಹತ್ರ ಜಾಸ್ತಿ ಇರುತ್ತಂತೆ, ಇಕ್ವಾಟರ್ ರೀಜನಲ್ಲಿ ಕಡಿಮೆ ಇರುತ್ತಂತೆ. ನಮ್ಗೆ ಗೊತ್ತಿರೋದು ವೈ? ಬಿಕಾಸ್ ಫ್ರಮ್ ದಿ ಸೆಂಟರ್ ಆಫ್ ದಿ ಅರ್ತ್ ದಿ ಡಿಸ್ಟೆನ್ಸ್ ಆಫ್ ಈದರ್ ಪೋಲ್ಸ್ ಈಸ್ ಲಿಟಲ್ ಲೆಸ್ ಕಂಪೇರ್ಡ್ ಟು ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ಎ ಪಾಯಿಂಟ್ ಆನ್ ಇಕ್ವಾಟರ್. ಇಕ್ವಾಟರ್ ಮತ್ತು ಸೆಂಟರ್ ಮಧ್ಯೆ ಇರತಕ್ಕಂಥ ದೂರ ಜಾಸ್ತಿ ಇರುತ್ತೆ ಇಲ್ಲಿ ಕಂಪೇರ್ ಮಾಡಿಕೊಂಡ್ರೆ. ಸೊ ಇದು ದೂರ ಕಡಿಮೆ ಆಗೋದ್ರಿಂದ ಇದು ಜಾಸ್ತಿ ಆಗೋದ್ರಿಂದ ಇಲ್ಲಿ ಜಿ ಏನಾಗುತ್ತೆ, ಇಲ್ಲಿ ಕಡಿಮೆ ಇರುತ್ತೆ, ಇಲ್ಲಿ ಜಿ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಜಿ ಅಂದ್ರೇನು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಇದು ಕಡಿಮೆ ಇರುತ್ತೆ. ಫಾಲೋವಿಂಗ್ ನಿಮ್ಮಲ್ಲಿ ಹೇಳಿದ್ನಲ್ಲ ನಾನು. ಸೊ ಅವನು ಇಲ್ಲಿ ಬಂಗಾರವನ್ನು ಕೊಟ್ಟಾಗ ಇವನು ಹೇಳ್ತಾನೆ ಬಂಗಾರ ತೊಗೊಂಬ ಅಂತ ಹೇಳ್ತಾನೆ, ಕೊಂಡ್ಕೊಂಬ ಅಂತ ಹೇಳ್ತಾನೆ. ಇಲ್ಲಿ ಪೋಲ್ಸಲ್ಲಿ ಇವು ತೊಗೊಂಬರ್ತಾನೆ, ಇಲ್ಲಿ ಬಂಗಾರನ ಬೈ ಮಾಡ್ತಾನೆ. ಸೊ ಆ ಫ್ರೆಂಡಿಗೆ ಬಂದು ಕೊಡ್ತಾನೆ. ಬಟ್ ಇವನಿಗೆ ಇದು ತೂಕ ಅಷ್ಟಿಲ್ವಲ್ಲ ಅಂತ ಅಗ್ರಿ ಮಾಡಲ್ಲವ. ಈಸ್ ನಾಟ್ ಗೋಯಿಂಗ್ ಟು ಅಗ್ರಿ ವಿತ್ ದ ಸೇಮ್ ವೈಟ್. ಇಲ್ಲಿ ಎಷ್ಟೊಂದು 10 ಗ್ರಾಮ್ ತೊಗೊಂಬರ್ತಾನೆ ಅಂದ್ಕೊಳ್ಳಿ. 10 ಗ್ರಾಮ್ ತೊಗೊಂಡು ನೋಡಪ್ಪ ನಿನಗೆ ಕೊಟ್ಟಿದ್ದೀನಿ ಅಂತ ಅಂತಾನೆ, 10 ಗ್ರಾಮ್ ಇರಲ್ಲ. ಯಾಕೆ ಹೇಳಿ? ಬಿಕಾಸ್ ಜಿ ಇಸ್ ಡಿಫ್ರೆಂಟ್. ಇಲ್ಲಿ ತೂಕ ಮಾಡುವಾಗ ಜಿ ಬೇರೆ ಇತ್ತು, ಇಲ್ಲಿ ತೂಕ ಮಾಡುವಾಗ ಜಿ ಬೇರೆ ಇದೆ. ಜಿ ಅಟ್ ದೀಸ್ 2 ಪ್ಲೇಸಸ್ ಆರ್ ಡಿಫ್ರೆಂಟ್. ಫಾರ್ ವೆಯ್ಟ್ ಆಫ್ ದ ಬಾತ್ ಗೋಲ್ಡ್, ವೆಯ್ಟ್ ಆಫ್ ದಿ ಗೋಲ್ಡ್ ವಿಲ್ ಬಿ ಡಿಫ್ರೆಂಟ್. ಹಾಗಾಗಿ ಇಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ವೆಯ್ಟ್ ಆಫ್ ದಿ ಗೋಲ್ಡು ಇಲ್ಲಿ ಎಷ್ಟಿರುತ್ತೆ ಅಷ್ಟೇ ವೆಯ್ಟ್ ಇಲ್ಲಿರಬೇಕಂತ ಏನಿಲ್ಲ, ಕಡಿಮೆ ಆಗುತ್ತೆ. ಯಾಕೆ ಹೇಳಿ? ಜಿ ಅಟ್ ದಿ ಇಕ್ವಾಟರ್ ಈಸ್ ಲಿಟ್ಲ್ ಲೆಸ್ ಕಂಪೇರ್ಡ್ ಟು ದಿ ಜಿ ಅಟ್ ದಿ ಪೋಲ್ಸ್. ಅರ್ಥ ಆಗ್ತದನಾ? ಸೊ 0.5% ಇಲ್ಲಿ ಕಡಿಮೆ ಇರುತ್ತೆ ಜಿ. 0.5% ಜಿ ವಿಲ್ ಬಿ ಲೆಸ್ ಹಿಯರ್ ಕಂಪೇರ್ಡ್ ಟು ದಿ ಪೋಲ್ಸ್. ನಾನು ಹೇಳಿದ್ದೀನಿ ನಿಮಗಲೇ. ಸೊ ಆ್ಯಸ್
G at poles is more than the G at equator ಇರೋದ್ರಿಂದ ಇಲ್ಲಿ ಜಾಸ್ತಿ ಇರೋದ್ರಿಂದ G weight of any object is little higher or little more than at equator, little more at poles than at equator, than that of at equator. Equator ಇರತಕ್ಕಂಥ ವೇಟ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಇಲ್ಲಿ ಪೋಲ್ಸ್ ಹತ್ರ, ಯಾಕಂದರೆ G ಜಾಸ್ತಿ ಇರುತ್ತೆ. ವೈ? ಬಿಕಾಸ್ weight of any object is equals to its mass into acceleration due to gravity. As G is more at poles compared to the G at equator, weight will be, ಈಗ ಬರಿಬೋದು ನಾವೀಗ, weight at pole, G at pole, weight at equator, G at equator. As G at poles is more than G at equator, mass same ಇರುತ್ತೆ ಎಲ್ಲ ಕಡೆ, more than at equator. Therefore, WP, weight P is more than weight G. ಅರ್ಥ ಆಗ್ತದನ? ಸೊ ಈ G at poles ಜಾಸ್ತಿ ಇರೋದ್ರಿಂದ weight at poles ಜಾಸ್ತಿ ಆಗುತ್ತೆ. ಹಾಗಾಗಿ the friend of Amit will not agree with the weight of the bought gold. 10 ಗ್ರಾಮ್ ತೊಗೊಂಬಂದಿರ್ತಾರೆ ಅಂದ್ರೆ ಇಲ್ಲಿ 10 ಗ್ರಾಮ್ ಇರಲ್ಲ, ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಎಷ್ಟು ಕಡಿಮೆ ಇರುತ್ತೆ? 0.5% ಅಷ್ಟು ಕಡಿಮೆ ಇರುತ್ತೆ ವೆಯ್ಟ್. ಯಾಕೆ ಹೇಳಿ? 9.82 ಅಲ್ವಾ, ಇಲ್ಲಿ 9.82 ಆರ್ 8 ಇರಬೇಕು, ಇಲ್ಲಿ 9.78, ಇಲ್ಲಿ 9.83, ಇಲ್ಲಿ 9.83, 9.78 ಇರುತ್ತೆ ಇಲ್ಲಿ ಇಕ್ವಾಟರಲ್ಲಿ. ಇದು ಪೋಲ್, ಇದು ಇಕ್ವಾಟರ್. ಅವೆರಡರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಎಷ್ಟು? 0.05. ಡಿಫ್ರೆನ್ಸ್ ಬಿಟ್ವೀನ್ ದಮ್ ಈಸ್ 0.05. ಪರ್ಸೆಂಟೇಜ್ ಆಫ್ ಡಿಫ್ರೆನ್ಸ್ ಎಷ್ಟಾಗುತ್ತೆ ನೋಡಿ. ಸೊ ಫ್ರಮ್ ಪೋಲ್ ಟು ಇಕ್ವಾಟರ್ಗೆ ಎಷ್ಟು ವ್ಯತ್ಯಾಸ ಇದೆ? 0.05 ಇದೆ. 0.05 ಡಿಫ್ರೆನ್ಸ್ ಇದೆ. ಎಷ್ಟು ಪರ್ಸೆಂಟೇಜ್ ವ್ಯತ್ಯಾಸ ಆಗುತ್ತೆ ಅಂದರೆ 9.83ಗೆ ತೊಗೊಂಡ್ರೆ, ವಿತ್ ರೆಸ್ಪೆಕ್ಟ್ ಟು ಪೋಲ್ಸ್ ತೊಗೊಂಡ್ರೆ ಇಂಟು 100 ಮಾಡಿರಿ. ರೈಟ್, 9.83 ಇದೆ. ಅಕಸ್ಮಾತ್ ಹತ್ತಿದ್ರೆ ಅಥವಾ 10 ಇಂಟು 0.05 0.5% ಬರ್ತಿತ್ತು. ಇದು ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ 0.5ಗಿಂತ ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಬರುತ್ತೆ. ಅಲ್ಲಿಗೆ ಒಂಚೂರು 0.523 ಏನೋ ಇರಬೇಕು, 0.523%. ಸೊ ಇಷ್ಟು ವೆಯ್ಟ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ದಿ ಇಕ್ವಾಟರ್. ಸೊ ಇಕ್ವಾಟರ್ಗಿಂತ ಪೋಲ್ಸಲ್ಲಿ ಜಾಸ್ತಿ ವೆಯ್ಟ್ ಇರುತ್ತೆ. ಎಷ್ಟು? 0.523%. ಅಥವಾ ಪೋಲ್ಸ್ಗಿಂತ ಇಕ್ವಾಟರಲ್ಲಿ 0.523% ಕಡಿಮೆ ಇರುತ್ತೆ. ಹಿಂಗಿರ್ಬೇಕು. ಇದು 0.523 ಯಾರು ರೆಸ್ಪೆಕ್ಟಿವ್? ಇದು ಪೋಲ್ಸ್ ರೆಸ್ಪೆಕ್ಟಿವ್. ಯಾಕೆ ಹೇಳಿ? ಪೋಲ್ಸ್ ತಗೊಂಡಿದ್ದು ನಾವು ಇಲ್ಲಿ G at pole ತಗೊಳ್ಳೋದ್ರಿಂದ ಪೋಲ್ಗಿಂತ ಇಕ್ವಾಟರ್ನಲ್ಲಿ ಕಂಪೇರ್ ಟು ದಿ ವೇಟ್ ಅಟ್ ಪೋಲ್ಸ್, ದಿ ವೇಟ್ ಅಟ್ ಇಕ್ವಾಟರ್ ಪಾಯಿಂಟ್ಸ್ ಈಸ್ 0.523% ಲೆಸ್ ದ್ಯಾನ್ ಅಟ್ ದಿ ಪೋಲ್. ಆರ್ ವೇಟ್ ಅಟ್ ಇಕ್ವಾಟರ್ ಈಸ್ 0.523% ಲೆಸ್ ದ್ಯಾನ್ ಅಟ್ ದಿ ಪೋಲ್ಸ್. ಇಲ್ಲಿ ಇರ್ತಕ್ಕಂಥ ಇಲ್ಲಿ 0.523% ಕಡಿಮೆ ಇರುತ್ತೆ. 1% ಅಲ್ಲ. ಈಗ 10 ಗ್ರಾಮ್ ತೊಗೊಂಡ್ರೆ 1% ಅಂದ್ರೆ ಎಷ್ಟಪ್ಪ? 10 ಗ್ರಾಮ್ 100 ಗ್ರಾಮ್ ಗೋಲ್ಡ್ ಇತ್ತಪ್ಪ, ಅದ್ರ 1% ಅಂದರೆ 1 ಗ್ರಾಮ್. 1% ಕಡಿಮೆ ಆಗಲ್ಲ ಇಲ್ಲಿ, ಅದ್ರಾಗ ಅರ್ಧ ಅಂದರೆ 0.5 ಗ್ರಾಮ್ ಕಡಿಮೆ ಆಗುತ್ತೆ ಅಷ್ಟೇ. ಇಲ್ಲಿ ಅಲ್ಲಿಗೆ ಎಷ್ಟಪ್ಪ? 99.5 ಗ್ರಾಮ್ ಬರ್ಬೋದು ಇಲ್ಲಿ ತೂಕ. ಅಲ್ಲಿ 100 ಗ್ರಾಮ್ ಬಂದರೆ ಇಲ್ಲಿ 99.5 ಗ್ರಾಮ್ ಬರುತ್ತೆ ವೆಯ್ಟ್. ಸ್ಲೈಟ್ ಡಿಫ್ರೆಂಟ್ ಇರುತ್ತೆ. ಯಾಕೆ ಹೇಳಿ? ಡಿಫ್ರೆನ್ಸ್ ಬಿಟ್ವೀನ್ G ಅಟ್ ಇಯರ್ ಆ್ಯಂಡ್ ಅಟ್ ದಿಸ್ ಪಾಯಿಂಟ್, it's not that big. The difference is just 0.05 meter per second square. Difference is 0.05 meter square. Percentage of difference or percentage of variation is 0.523%. ಯಾಕೆ 2-3 ಎಕ್ಸ್ಟ್ರಾ ಬಂತಿಲ್ಲ ಅಂದರೆ ಇಲ್ಲಿ 10 ಇಲ್ಲಿ ಎಕ್ಸಾಕ್ಟಾಗಿ 9.83 ಇದೆ. 10 ಅಂದರೆ ಎಲ್ಲ ಕ್ಯಾನ್ಸಲ್ ಆಗಿ 0.5% ಬರ್ತದೆ. ರೈಟ್. ಸೊ ಹಾಗಾಗಿ ಅಗ್ರಿ ಮಾಡಲ್ಲ ಫ್ರೆಂಡ್ ಆಫ್ ಅಮಿತ್, ಯಾಕಂದರೆ ವೆಯ್ಟ್ ಕಡಿಮೆ ಇರುತ್ತೆ ಇಲ್ಲಿ. ಯಾಕಂದರೆ ಗೊತ್ತಲ್ಲ, ಸೊ ವೆಯ್ಟ್ ಅಟ್ ಇಕ್ವಾಟರ್ ಈಸ್ ಲೆಸ್ ದ್ಯಾನ್ ವೆಯ್ಟ್ ಅಟ್ ಪೋಲ್ಸ್. ರೈಟ್. ಹಾಗಾಗಿ ಕಡಿಮೆ ತಂದಿದೆ ನೀನು ಬಂಗಾರ ಅಂತ ಹೇಳ್ತಾನವ. ಯಾರಿಗೆ? ಅಮಿತ್ಗೆ. ಪಾಪ ಅವನು ತಪ್ಪಿಲ್ಲ, ಅಮಿತ್ದು. ಇಟ್ಸ್
the fault of, it's not the fault of anybody's, it's just the reality. So let's go to the 11th one. Why will a sheet of paper fall slower than one that is crumpled into a ball? ಒಂದು ಶೀಟ್ ಆಫ್ ಪೇಪರು ಯಾಕೆ ಸ್ಲೋ ಆಗಿ ಬೀಳುತ್ತೆ ಕಂಪೇರ್ ಅದಕ್ಕೆ ಮಾಡಬೇಕು, ಅದೇ ಶೀಟನ್ನು ಅಥವಾ ಬೇರೆ ಶೀಟನ್ನು ಮುದುಡಿ ಬಾಲ್ ಥರ ಮಾಡಿ ಬಿಟ್ಟರೆ, ಇನ್ನೊಂದು ಪೇಪರ್ ಕರೆಕ್ಟಾಗಿ ಅದೇ ಥರ ಬಿಟ್ಟನಪ್ಪ ಅಂದರೆ, ಒಂದೇ ಐಟಿಂದ ಬಿಟ್ಟರೆ ಪ್ಲೇನ್ ಶೀಟ್ ಆಫ್ ಪೇಪರ್ ಸ್ಲೋ ಬೀಳುತ್ತೆ, ಬಾಲ್ ಇರ್ತಕ್ಕಂಥ ಪೇಪರ್ ಬೇಗ ಬೀಳುತ್ತೆ. ವೈ ಅಂತ ಕೇಳಿದ್ದಾರೆ. ಯಾಕೆ? ಇಲ್ಲಿ ದಿಸ್ ಈಸ್ ದಿ ಪ್ಲೇನ್ ಶೀಟ್, ದಿಸ್ ಈಸ್ ದಿ ಕ್ರಂಪಲ್ಡ್ ಬಾಲ್ ಪೇಪರ್. ಇದು ಪೇಪರೇ, ಪೇಪರ್ ಬಾಲ್, sheet of paper. So when you just let them from the same height, at the same height, so you will find that the plain sheet paper will fall late. ಸೊ ಇಲ್ಲಿಗೆ ನೆಲಕ್ಕೆ ಬಿತ್ತಂದರೆ ಇದು ಬಿದ್ದಿದೆ, ಇದನ್ನು ಇಲ್ಲೇ ಎಲ್ಲ ಇರುತ್ತೆ, ಸ್ಲೋ ಬಂದು ಬೀಳುತ್ತೆ, ಸ್ಲೋ ಆಗಿ ಫಾಲ್ ಆಗುತ್ತೆ. ವೈ? ಬಿಕಾಸ್ ದ ಏರ್ ಪ್ರೆಸೆಂಟ್ ಆಲ್ ಓವರ್ ಇಯರ್, ದಿ ಏರ್ ಮೀಡಿಯಮ್ ಪ್ರೆಸೆಂಟ್ ಆಲ್ ಓವರ್ ದ ರೀಸನ್ exert some resistance, air resistance, ಏರ್ಸ್ ಆಪೋಸಿಷನ್ ಇಲ್ಲಿ ಇರುತ್ತೆ, ಏರ್ಸ್ ಆಪೋಸಿಷನ್ ಆರ್ ಏರ್ಸ್ ರೆಸಿಸ್ಟೆನ್ಸ್. ಯಾವುದಕ್ಕೆ? ಏರ್ ರೆಸಿಸ್ಟ್ ದಿ ಮೋಷನ್ ಆಫ್ ದೀಸ್ ಟು ಪೇಪರ್ ಬಾಲ್ ಆನ್ ಶೀಟ್ ಆಫ್ ಪೇಪರ್ ಡೌನ್ವರ್ಡ್. ಸೊ ದಿಸ್ ಏರ್ applies an opposite force, or we call it as air resistance. So air resistance, in both situations air resistance will be there, but in case of paper sheet the air resistance will be more than in case of paper ball. Why? Because since the area of paper sheet on which air resistance comes into play, as the area of paper sheet is more, as the area of paper sheet is much than that of paper ball, ಪೇಪರ್ ಬಾಲ್ ಕಂಪೇರ್ ಮಾಡಬೇಕಂದ್ರೆ ಏರಿಯಾ ಜಾಸ್ತಿ ಇರುತ್ತೆ ನೋಡಿ ಶೀಟಿಗೆ. ಒಂದು ಶೀಟನ್ನು ಕರೆಕ್ಟ್ ಹಂಗೆ ಬಿಡಬೇಕು, ಬಾಲ್ ಆಗಿ ಮಾಡಿಬಿಡ್ಬೇಕು, ಭಾಳ ವ್ಯತ್ಯಾಸ ನೋಡಿ. ಏರು ಇಲ್ಲಿ ಬಂದು ಆಪೋಸ್ ಮಾಡುತ್ತೆ, ಇಷ್ಟು ಏರಿಯಾಕ್ಕೆ ಮಾತ್ರ, ಇಷ್ಟು ಏರಿಯಾಕ್ಕೆ, ಹೌದಾ, ಇಷ್ಟು ಏರಿಯಾಕ್ಕೆ ಮಾತ್ರ ಆಪೋಸ್ ಮಾಡುತ್ತೆ ಬಂತು. ಇಲ್ಲಲ್ಲ, ಇಲ್ಲಿ ಇಷ್ಟು ಏರಿಯಾಕ್ಕೆ. ಇಲ್ಲಿ ನೋಡಿ ಶೀಟ್ ಆಫ್ ಪೇಪರ್ ಎಷ್ಟು ಅಗಲ ಇದೆ, ಇದಿಷ್ಟು ಜಾಗಕ್ಕೆ ಏರು ಆಪೋಸ್ ಮಾಡುತ್ತೆ, ಏರ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲಿ ಏರಿಯಾ ಜಾಸ್ತಿ ಇರೋದ್ರಿಂದ ಕಂಪೇರ್ ಟು ದಟ್ ಆಫ್ ಪೇಪರ್ ಬಾಲ್, ದಿ ಏರ್ ರೆಸಿಸ್ಟೆನ್ಸ್ on paper sheet is more than the air resistance on paper ball. Therefore sheet of paper falls slower than the paper ball. ಅಷ್ಟೇ. ನೆಕ್ಸ್ಟ್
ಒನ್. ಇಲ್ಲ ಅಂದಿದ್ರೆ ಏರ್ ರೆಸಿಸ್ಟೆನ್ಸು ಎರಡರ ಮೇಲೆ ಒಂದೇ ಥರ ಬಿದ್ದಿದ್ರೆ ಎರಡು ಒಟ್ಟಿಗೆ ಬೀಳ್ತಿದ್ವು. Twelfth one, gravitational force on the surface of the moon is only 1/6 as strong as the gravitational force on the earth. What is the weight in newtons of a 10 kg object on the moon and on the earth? ಅವ್ರು ಕೊಟ್ಟಿದ್ದಾರೆ ಗ್ರಾವಿಟೇಷನ್ ಫೋರ್ಸ್ ಆನ್ ಅರ್ತ್, on the moon, on the surface of the moon, on the surface of the moon is just 1/6 part of gravitation force on the surface of the earth, or 1/6 of earth's gravitational force. What is the weight in newtons of a 10 kg object? There is an object whose mass of the object is 10 kg. Then what is the weight of that object on the moon and on the earth ಅಂತ ಕೇಳಿದ್ದಾರೆ. We know that weight W is equals to mg. So weight of that object on earth is weight of earth alla, weight of the object on earth is equals to its mass into g on earth, g on earth. So m ಎಷ್ಟು ಕೊಟ್ಟಿದ್ದಾನೆ, 10 kg ಕೊಟ್ಟಿದ್ದಾನೆ, 10 kg. g on earth ನಾವು 9.8 ಅಪ್ರಾಕ್ಸಿಮೇಟ್ ಮಾಡಿದ್ದೀವಿ, 9.8 meter per second square. So 98 kg meter per second square, ಹಂಗಂದ್ರೆ ನ್ಯೂಟನ್ ಅಂತ ಅರ್ಥ. m into a, mass into acceleration, kg into meter per second square is the SI unit of force. But we also give the unit as Newton to honor the scientist Newton. So weight of the object on earth is, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಸಿಂಬಲ್ ನೋಡಿ, weight of earth ಅನ್ಕೋಬಾರ್ದು, ಇದನ್ನ weight of earth ಅಲ್ಲ ಅದು, weight of an object on earth. ಆ ಆಬ್ಜೆಕ್ಟ್ನ 10 kg ಇರ್ತಕ್ಕಂಥ ಆಬ್ಜೆಕ್ಟ್ನ ಅರ್ತ್ ಮೇಲೆ ವೇಟ್ ಎಷ್ಟಿರುತ್ತೆ ಅಂದರೆ 98 ನ್ಯೂಟನ್ ಇರುತ್ತೆ. We know that as given, as it is given, ಏನು given, ಏನು ಕೊಟ್ಟಿದ್ದಾರೆ, gravitational force, right? Gravitational force on moon is 1/6 of the gravitational force on earth ಕೊಟ್ಟಿದ್ದಾನೆ, ಅವನೇ ಕೊಟ್ಟಿದ್ದಾನೆ. ಗ್ರಾವಿಟೇಷನ್ ಫೋರ್ಸು 1/6 ಸ್ಟ್ರಾಂಗ್ ಇರುತ್ತೆ ಅಂತ, ಎಲ್ಲಿ, ಮೂನ್ ಮೇಲೆ, ಯಾರಿಗಿಂತ, ಅರ್ಥಗಿಂತ ಸಣ್ಣಿರುತ್ತೆ ಅಂತ ಅರ್ಥ, ಚಿಕ್ಕದಾಗಿರುತ್ತೆ, ಸ್ವಲ್ಪ ಇರುತ್ತೆ, ಇದು ಕಂಪೇರ್ ಮಾಡ್ತೀವಿ. Therefore we can say that g on moon is just 1/6 of the g on earth. ನಿಮ್ಗೆ ಗೊತ್ತಿದೆ, you all know this, right? ಗೊತ್ತಿದೆ. g on moon is equals to 1/6 of the g on earth, or weight of any object on the moon is just 1/6 of the weight of the same object on the earth ಅಂತ ಗೊತ್ತು ನಮಗೆ. Therefore weight of the same object on moon is equals to m into g on moon, m into g on moon. So m into g on moon ಅಂದ್ರೇನು, 1/6 of g on earth ಅಂತ ಇದು, g on earth ಅಂತ. Following, so 1/6 of g on earth, m into m ಅಂದ್ರೆ ಎಷ್ಟು, 10 kg, 1/6, g on earth 9.8, ಅರ್ಥ ಆಗ್ತಿದೆ. ಅಲ್ಲಿಗೆ 98/6, 98/6, 98 Newton by 6 weight of the object on moon. So 98 ಅನ್ನು 6 ಭಾಗಿಸಬೇಕು, ಅಲ್ಲಿಗೆ 6 1 6 3 6 6 36 2 360.333 ನ್ಯೂಟನ್ ಬರುತ್ತೆ.
ಎದ್ರ ಮೇಲೆ? ಮೂನ್ ಮೇಲೆ. ನೋಡಿ ನಾನು ಹೆಂಗೆ ಮಾಡಿದ್ದು ನೋಡಿ ಇಲ್ಲಿ, ನಿಮ್ಗೆ ಗೊತ್ತಿದೆ ಇದು. ಸೊ ವೇಟ್ ಆಫ್ ಎನಿ ಆಬ್ಜೆಕ್ಟ್ ಈಸ್ ಡಬ್ಲ್ಯೂ ಈಕ್ವಲ್ಸ್ ಟು mg. ವೇಟ್ ಆನ್ ಅರ್ತ್ ಈಸ್ ಈಕ್ವಲ್ಸ್ ಟು ಇಟ್ಸ್ ಮಾಸ್ ಇಂಟು ಗ್ರಾವಿಟೇಷನಲ್ acceleration on the earth, g on earth. 10 kg into 9.8 good, because we know that g equals to 9.8 ಅಂತ ಗೊತ್ತು ನಮಗೆ. 9.8 ನ್ಯೂಟನ್, ಸರಿ ನ್ಯೂಟನ್ ನಾಟ್ ನ್ಯೂಟನ್, meter per second square. So it gives rise to 98 Newton. So weight of the object on earth is 98 Newton. Weight on moon is equals to its mass into g on moon. G on earth, G on moon. But G on moon is 1/6 of the G on earth. Adhen gottaಯ್ತು ನಿಮಗೆ, because given data. Gravitational force on the moon is just 1/6 strong as the gravitational force on earth. ಅಲ್ಲಿಗಿಂತ 1/6 ಸ್ಟ್ರಾಂಗ್ ಇರುತ್ತೆ, ಕಡಿಮೆ ಇರುತ್ತೆ ಅರ್ಥಗಿಂತ. ಹೆಂಗಂದ್ರೂ ಒಂದೇ, ಇಟ್ ಇಂಡೈರೆಕ್ಟ್ಲಿ ಸೇಸ್ ದಟ್ G on moon is 1/6 of the G on earth. 1/6 of the G on earth. ಅಲ್ಲಿಗೆ G on moon ಅನ್ನೋದು G on earth ಗಿಂತ 1/6 ಇರುತ್ತೆ. ಅದು ಬರ್ತೀನಿ ಅಷ್ಟೇ, G on moon 1/6 G ಅಂತ ಬರ್ತೀನಿ. 1/6 G on earth 9.8 10 ಅಲ್ಲಿಗೆ 60 ಮಾಡಿದ್ರೆ 3 ಬರುತ್ತೆ. ಇದು ಹಿಂಗೆ ಈ ತರ ಬರೋದು. ಇನ್ನು ತಗೊಂಡು ಇದಿದ್ರೆ ಇದಿದ್ದಂಗೆ, ಇದನ್ನ ನಾವು ಇಲ್ಲಿ GM ಅನ್ನ 1/6 G ಬರ್ಕೊಂಡಂಗೆ. ಇಲ್ಲ ಸರ್ ನನಗೆ ಇದೆಲ್ಲ ಬೇಡ ಅಂತಾನೆ ಡೈರೆಕ್ಟ್ ವಿ ನೋ ದಟ್ ವೇಟ್ ಆನ್ ಅರ್ತ್ ಅಂತ ಗೊತ್ತಾದ್ಮೇಲೆ, ವೇಟ್ ಆಫ್ ಇನ್ ಆಬ್ಜೆಕ್ಟ್ ಆನ್ ಅರ್ತ್ ಗೊತ್ತಾದ್ಮೇಲೆ ವಿ ನೋ ದಟ್ ವೇಟ್ ಆನ್ ಮೂನ್ ಆಫ್ ಇನ್ ಆಬ್ಜೆಕ್ಟ್ ಈಸ್ 1/6 ಆಫ್ ದಿ ವೇಟ್ ಆನ್ ಅರ್ತ್. ಡೈರೆಕ್ಟ್ ಆಗಿ ಹಿಂಗೆ ಹಾಕ್ಬೋದು ಅಂತೆಲ್ಲ ಬೇಡ. ಸ್ಟ್ಯಾಂಡರ್ಡ್ ಇದೆ. ಹೇಗೆ G on moon is equals to 1/6 into G on earth, ಅದೇ ರೀತಿ weight on moon is equals to 1/6 into weight on earth. ಎರಡಕ್ಕೊಂದೇ ರಿಲೇಷನ್ 1/6 ಎರಡು ಕಡೆ ಬರುತ್ತೆ, ಯಾಕಂದ್ರೆ ಮಾಸ್ ಕಾನ್ಸ್ಟೆಂಟ್ ಇಲ್ಲ. ಹಾಗಾಗಿ therefore ಇಲ್ಲಿ ಡೈರೆಕ್ಟ್ ಬರಿಬೋದು ಹಿಂಗೆ. ಸೊ weight on earth 98/6 ಅಲ್ಲಿ ಡೈರೆಕ್ಟಾಗಿ 16.333 ನ್ಯೂಟನ್. So weight of the object on moon is 16.33 Newton and on earth is 98 Newton. ಏನು ಇಷ್ಟೆಲ್ಲ ರಾಡಿ ಮಾಡಬಾರ್ದು. MCQs ಅಲ್ಲಿ ಸಿಂಪಲ್ ಆಗಿ ಮಾಸ್ ಕೊಟ್ಟ G on earth 9.8 ಕೊಟ್ಟಿರ್ತಾನೆ, ಇಲ್ಲ ಸರ್ 10 ತಗೊಳ್ಳಿ ಅಂತ ಕೊಟ್ಟಿರ್ತಾನೆ. G ನ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತಂದು. ಸೊ ಕೊಟ್ಟಿಲ್ಲ 9.8 ತಗೋಬೇಕು, 98 ಆದರೆ 98 ಅರ್ಧ ಬಾಗಿಸ್ಬೇಕು, ಅಲ್ಲಿ ವೇಟ್ ಆನ್ ಮೂನ್ ಬರುತ್ತೆ ಅಷ್ಟೇ, ಸಿಂಪಲ್. ಲೆಟ್ಸ್ ಕೊಟ್ಟಿದ್ವಿ 13th one. A ball is thrown vertically upwards with a velocity of 49 meters per second. Calculate first one, maximum height to which it rises, the total time it takes to return to the surface of the earth. ಏನು ಹೇಳಿದ್ರೆ ನೋಡಿ ಅಲ್ಲಿ, a ball is thrown vertically upwards. ನಿಂತ್ಕೊಂಡಿದ್ದೀರಿ, ಒಂದು ಬಾಲನ್ನು ಎಸಿತೀರಿ, ಜಸ್ಟ್ ಥ್ರೋ ದಟ್ ಬಾಲ್ ವರ್ಟಿಕಲಿ ಅಪ್ವಾರ್ಡ್ಸ್ ಅಂದರೆ ನೆಟ್ಟಿಗೆ ಮೇಲಕ್ಕೆ ಎಸಿತಿದ್ರಿ ಅಂತ ಅರ್ಥ, ರೈಟ್? ಸೊ ದಿ ಬಾಲ್ ವಿತ್ ವೆಲಾಸಿಟಿ ಆಫ್ 49 ಮೀಟರ್ ಪರ್ ಸೆಕೆಂಡ್, ಎಷ್ಟು 49 ಮೀಟರ್ ಪರ್ ಸೆಕೆಂಡಲ್ಲಿ ಎಸಿತೀರಿ, ನಾಟ್ 49 ಮೀಟರ್ ಪರ್ ಸೆಕೆಂಡ್ಸ್ ಅಲ್ಲಿ ಮೇಲಕ್ಕೆ ಎಸಿತೀರಿ. ಅಂದರೆ ಇನಿಷಿಯಲ್ ವೆಲಾಸಿಟಿ ಇವು ಗೊತ್ತು ನಮಗೆ, ಎಷ್ಟು 49. ಸ್ಟಾರ್ಟಿಂಗ್ ಅಂದರೆ ಮ್ಯಾಕ್ಸಿಮಮ್ ಪಾಯಿಂಟ್ ಓದಲ್ಲಿ, ಮ್ಯಾಕ್ಸಿಮಮ್ ಪಾಯಿಂಟ್ ರೀಚ್ ಆದಮೇಲೆ ಫಾರ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ದ ಬಾಲ್ ವುಡ್ ಬಿ ಅಟ್ ರೆಸ್ಟ್. ಸೊ ಯು ಕ್ಯಾನ್ ಸೇ ದಟ್ ಫೈನಲ್ ವೆಲಾಸಿಟಿ v is equals to 0 ಮೀಟರ್ ಪರ್ ಸೆಕೆಂಡ್ ಅಟ್ ದಿ ಮ್ಯಾಕ್ಸಿಮಮ್ ಪಾಯಿಂಟ್. ಇದು ನಿಮಗೆ ಮೋಷನ್ ಚಾಪ್ಟರ್ಲ್ಲಿ ಗೊತ್ತು, ಎಲ್ಲದರಲ್ಲಿ ಗೊತ್ತು ಅಲ್ವ? ಅವ್ರು ಏನು ಕೇಳಿದರೆ ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಹೈಟ್ ಟು ವಿಚ್ ಇಟ್ ರೈಸಸ್. ಅದು ಫಸ್ಟ್ ಅವ್ರು ಏನು ಕೇಳಿದರೆ ಮ್ಯಾಕ್ಸಿಮಮ್ ಹೈಟ್, ಎಷ್ಟು ಮ್ಯಾಕ್ಸಿಮಮ್ ಹೈಟಲ್ಲಿ ಹೈಟ್ಗೆ ಹೋಗುತ್ತೆ ಅದು, ಅಂದರೆ ಇದು ಹೈಟ್ ಎಷ್ಟಪ್ಪ ಅಂತ ಕೇಳಿದ್ದಾರೆ, ಹೈಟ್ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಜಿ ಕೊಟ್ಟಿಲ್ಲ, ಅವ್ರು ನಮಗೆ ಗೊತ್ತಿರಬೇಕು ಜಿ ಯಾವಾಗಲೂ ಡೌನ್ವರ್ಡ್ಸ್, ವರ್ಟಿಕಲಿ ಡೌನ್ವರ್ಡ್ಸ್ ಟುವಾರ್ಡ್ಸ್ ದಿ ಅರ್ತ್.
ಟುವಾರ್ಡ್ಸ್ ದಿ ಅರ್ತ್ ಇರುತ್ತೆ ಹೌದಾ. ಸೊ ಜಿ ಈಸ್ ವರ್ಟಿಕಲಿ ಡೌನ್ವರ್ಡ್ಸ್, ದಟ್ ಈಸ್ 9 ಅವ್ರು ಕೊಟ್ಟಿಲ್ಲ 10 ತಗೊಳ್ರಿ ಅಂತ ಹೇಳಿಲ್ಲ ಅವರು, ಹಾಗಾಗಿ ನಾವು 9.8 ತಗೋಬೇಕು. ಸೊ ಇಟ್ ಈಸ್ ವರ್ಟಿಕಲಿ ಡೌನ್ವರ್ಡ್ಸ್, ವಿಚ್ ಒನ್ ಜಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದ್ರ ಡೈರೆಕ್ಷನ್ ಯಾವಾಗಲೂ ವರ್ಟಿಕಲ್ ಡೌನ್ವರ್ಡ್ಸ್ ಇರುತ್ತೆ, ಟುವಾರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್ ಇರುತ್ತೆ ಜಿ, ರೈಟ್. But the ball is moving upward. The ball is moving upward since they are in opposite direction with each other. G is downward, ball is going upward. Therefore, for the ball, G's effect on ball is negative. ನೋಡಿ G ಯಾವಾಗಲೂ ಕೆಳಗಿದೆ, ಎಳಿತಾ ಇದೆ. ಅರ್ಥ G 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಲರೇಷನ್ ಅನ್ನ ಬಾಲ್ ಮೇಲೆ ಆಗ್ತಾ ಇದೆ. ಬಾಲ್ ಬಟ್ಟು ನಾವು ಮೇಲೆ ಕೆಸ್ತಿದ್ದೀವಿ. The ball is going upward, right? The ball is going upward. Why the ball goes and it slows down and why it stops? Because ಯಾಕೆ ನಿಲ್ಲುತ್ತೆ ಅಂದರೆ ಅದು G ಕೆಳಗಿರುತ್ತೆ, G ಡೌನ್ವರ್ಡ್ ಇರುತ್ತೆ. ಅರ್ತ್ pulls it with G 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ವೆಲಾಸಿಟಿ ಕಡಿಮೆ ಆಗ್ತಿದೆ ಮೇಲಕ್ಕೆ ಹೋದಾಗ, ಅಲ್ಲಿಗೆ ಕೊನೆಗೆ 0 ಆಗುತ್ತೆ. ವೆಲಾಸಿಟಿ ಕಡಿಮೆ ಅಂದ್ರೆ ಏನರ್ಥ? ಆಕ್ಸಲರೇಷನ್ ನೆಗೆಟಿವ್ ಇದೆ ಅಂತ ಅರ್ಥ ಒಂದು ರೀತಿಯಲ್ಲಿ. ಅಥವಾ ಮೋಷನ್ ಡೈರೆಕ್ಷನ್ ಮತ್ತು ಆಕ್ಸಲರೇಷನ್ ಡೈರೆಕ್ಷನ್ ಉಲ್ಟಾ ಪಲ್ಟಾ ಇದ್ರೆ ಅಲ್ಲಿ ನೆಗೆಟಿವ್ ಆಕ್ಸಲರೇಷನ್ ಇರುತ್ತೆ ಅಂತ ಅರ್ಥ. ಸೊ ಇಲ್ಲಿ ಮೋಷನ್ ಉಲ್ಟಾ ಪಲ್ಟಾ ಇರೋದ್ರಿಂದ ಇಲ್ಲಿ ನಾವು G ಅನ್ನ -9.8 ಮೀಟರ್ ಪರ್ ಸೆಕೆಂಡ್ಸ್ ಅಂತ ತಗೊಂತೀವಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಡಯಾಗ್ರಾಮ್ ಬರ್ಕೋಬೇಕು ಈ ಥರ, ಹಿಂಗೆ ಅರ್ಥ ಆಗ್ಬೇಕಲ್ವಾ. ಅವ್ರು ಹೇಗೆ ಕೇಳಿದ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್ ಟು ವಿಚ್ ಇಟ್ ರೈಸಸ್, ಎಷ್ಟು ಹೈಟ್ ಹೋಗುತ್ತಪ್ಪ ಅಂತ ಕೇಳ್ತಾರೆ. ವಿ ನೋ ದಟ್ ಫ್ರಮ್ ದಿ equation of motion v square minus u square is equals to 2as. s ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್, ನೆಲ ಮೇಲೆ ಹೋದ ಡಿಸ್ಟೆನ್ಸ್ ಮ್ಯಾಕ್ ಹೋದ್ರೆ ರೈಟ್. ಸೊ ಹಾಗಾಗಿ ಎಚ್ ನಾನು ಎಸ್ ಅಂತ ಬರ್ಕೋಬಹುದು ಹೌದಾ, ಅದು ಡಿಸ್ಟೆನ್ಸ್ ಅಲ್ವಾ ಅದು, ಬಟ್ ಮ್ಯಾಕ್ ಇದೆ ಹಂಗಾಗಿ ಎತ್ತರ ಅಂತಾರೆ ಅದನ್ನ. ಎಚ್ ಇಕ್ವಸ್ ಟು ಎಸ್ ಇಕ್ವಸ್ ಟು ಕ್ವಶನ್ ಮಾರ್ಕ್. ಸೊ ಐ ವಾಂಟ್ ಎಸ್, ದೇರ್ಫೋರ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಸ್ ಟು ಕರೆಕ್ಟ್ ಬೈ 2a. ಫೈನಲ್ ಸ್ಕ್ವೇರ್ ಅಂದರೆ 0 ಸ್ಕ್ವೇರು ಮೈನಸ್ ಇನಿಷಿಯಲ್ ಸ್ಕ್ವೇರ್ ಅಂದರೆ 49 ಸ್ಕ್ವೇರು ಡಿವೈಡೆಡ್ ಬೈ 2 ಇಂಟು ಎ ಅಂದರೆ ಎಷ್ಟು -9.8 ಕ್ಲೀನ್ ಅಬ್ಸರ್ವ್ ಮಾಡಬೇಕು. ಸೊ ಮೈನಸ್ ಹಂಗೆ ಇದೆ, 49 ಸ್ಕ್ವೇರ್ ಅಂದರೆ 49 ಇಂಟು 49 ಬರ್ಕೋತೀನಿ ಡಿವೈಡೆಡ್ ಬೈ ಇಲ್ಲಿ ಮೈನಸ್ ಹಂಗೆ ಇದೆ. ಸೊ 2 ಇಂಟು 9.8, ಇದು 2 - 9.8 ಅಲ್ಲ, 2 ಇಂಟು -9.8 ರೈಟ್, ಮಿಸ್ಟೇಕ್ ಮಾಡ್ಕೋಬಾರ್ದು. ಸೊ ಇದು 98 ನಾನು 9.8 98 ಅಂತ ಬರ್ಕೋತೀನಿ, ಅರ್ಥ ಆಗ್ತಿದ್ದಾನ. ಇಂಟು 10 ಡಿವೈಡೆಡ್ ಬೈ 10, ಏನು ಮಾಡಿಲ್ಲ, ಏನು ತಪ್ಪಾಗಿಲ್ಲ. I just multiplied by 10 and divided by 10, nothing happens, nothing wrong. So 9.8 into 10 ಅಂದರೆ 98, ಎಷ್ಟಾಯ್ತು 98 ಆಯಿತು. ಎಲೆಕ್ಟ್ರಾನ್ ಇದೆ ಅದು ಮೇಲಕ್ಕೆ ಹೋದರೆ ಇಲ್ಲಿ ಇಂಟು ಬೈ 10 ಆಗುತ್ತೆ, ಅರ್ಥ ಆಗ್ತದೆ. ಸೊ 9.8 ನಾನು 98 ಬರ್ಕೊಂಡು ಮೇಲೆ 10 ಹಾಕಿದ್ದೀನಿ, ಅದು ಕೆಳಗಡೆ 10 ರೈಟ್. 9.8 ಇಂಟು 10 ಡಿವೈಡೆಡ್ ಬೈ 10, ಇದು ಇಷ್ಟು ಮಾಡಿದ್ರೆ ಏನಾಗುತ್ತೆ 98 ಆಗುತ್ತೆ. ಸೊ ದಿಸ್ 10 ಗೋಸ್ ಅಪ್, ದಟ್ ಇಸ್ ಟು ದಿ ನ್ಯೂಮರೇಟರ್. 49 49 490, 49 ಮೈನಸ್ ಹೋಯ್ತು. 49 ಇಂಟು 10 ಈಸ್ 490, 2 4. ಸೊ 4 1 ಜಾ 4, 4 2 ಜಾ 8, 1 ಉಳಿತು. 4 2 ಜಾ 8, 2 ಉಳಿತು, ಪಾಯಿಂಟ್ ಕಟ್ರಿ. ಸೊ 4.5 ಜಾ ಅಲ್ಲಿಗೆ 1.5 ಬರುತ್ತೆ ಮೀಟರ್. ಸೊ ದಿ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟು ವಿಚ್ ಇಟ್ ರೈಸಸ್, ಎಷ್ಟು ದೂರ ಮೇಲಕ್ಕೆ ಹೋಗುತ್ತೆ ಅಂದರೆ ಅದು 122.5 ಮೀಟ್ರು ರೀಚ್ ಆಗುತ್ತೆ ಮೇಲಕ್ಕೆ ಹೋಗಿ. ಅದು ಎ. ಬಿ ಏನು ಕೇಳಿದ್ರು ನೋಡಿ, ದಿ ಟೋಟಲ್ ಟೈಮ್ ಇಟ್ ಟೇಕ್ಸ್ ಟು ರಿಟರ್ನ್ ಟು ದಿ ಸರ್ಫೇಸ್ ಆಫ್ ದಿ ಅರ್ತ್. ಮ್ಯಾಕ್ ಎಸುತ್ತೀರಿ, ಇಟ್ ಗೋಸ್ ಟು ದಿ ಟಾಪ್ ಅಂಡ್ ಇಟ್ ಜಸ್ಟ್ ಕಮ್ಸ್ ಟು ದಿ ಸರ್ಫೇಸ್ ಆಫ್ ದಿ ಅರ್ತ್. ಸೊ ಹಿಂಗೆ ಹೋಗಿ ಬರಲಿಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಹಿಂಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ನೋಡೋಣ. ಲೆಟ್ಸ್ ಫೈಂಡ್ ದಿ ಟೈಮ್ to reach the maximum height. Time to reach maximum height, max height ಅಂದರೆ 122 ಮೀಟರ್ನ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕಪ್ಪ ಅದಕ್ಕೆ, ಅದು ನಾವು ಟಿ ಅಂತ, ಲೆಟ್ ಟಿ ಈಕ್ವಲ್ಸ್ ಟು ಟೈಮ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್. We know that
ವಿ ಈಕ್ವಸ್ ಟು ಯು ಪ್ಲಸ್ 8g. ಐ ವಾಂಟ್ ಟು ಚಿ ರೈಟ್. ಇಲ್ಲಿ ಎ ಅಂದರೆ ನೋಡಿ, ಇಲ್ಲಿ ಜಿ ಅಂತ ಅರ್ಥ ಗೊತ್ತಿರ್ಬೇಕು ನಿಮಗೆ, ರೈಟ್, ಕಾಮನ್ ಸೆನ್ಸ್. ಸೊ ಟಿ ಈಸ್ ಈಕ್ವಸ್ ಟು ಯು, ಸಾರಿ, ವಿ ಮೈನಸ್ ಯು ಡಿವೈಡ್ ಬೈ ಎ, ವಿ ಮೈನಸ್ ಯು ಬೈ ಎ. ಅಲ್ಲಿಗೆ ಫೈನಲ್ 0, ಇನಿಷಿಯಲ್ಲು 49 ಮೀಟರ್ ಪರ್ ಸೆಕೆಂಡು, ಎಕ್ಸಲರೇಷನ್ನು 9.8 ಮೈನಸ್ 9.8 ಮೈನಸ್ ಅಲ್ವಾ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ಸ್. 49 ಇದು 9.8 ನಾನು 98 ಡಿವೈಡೆಡ್ ಬೈ 10 ಅಂತ ಬರ್ಕೊತೀನಿ. 10 ಮೇಲಕ್ಕೆ ಹೋಗುತ್ತೆ. ಸೊ 490 ಆಗುತ್ತೆ. ಸೊ 90 49 1 ಜಾ 49 2 ಜಾ, ಅಲ್ಲಿ 10 ಇರುತ್ತೆ. 10/2 ಬಂತು, ಅಲ್ಲಿಗೆ 5 ಸೆಕೆಂಡ್ಸ್, ರೈಟ್. ಎಷ್ಟು ಬಂತು? 5 ಸೆಕೆಂಡ್ಸ್. Therefore, time to reach the 122.5 meter or maximum height is 5 seconds. ಮ್ಯಾಕ್ ಹೋಗಲಿ 5 seconds, ಕೆಳಗೆ ಬರಲಿಕ್ಕೆ 5 seconds. Therefore, total time taken to reach surface of the earth, the surface of the earth is equals to, ಈಗ ನಾವು ಟೈಮ್ ಆಫ್ ಫ್ಲೈಟ್ ಅಂತೀವಿ. ಟೈಮ್ ಆಫ್ ಫ್ಲೈಟ್ ಅಂದರೆ ಒಟ್ಟಿನಲ್ಲಿ ಹಿಂಗೋ ಹಿಂಗೆ ಬರೋಕ್ಕೆ ಅಂತ ಅರ್ಥ. ಟೈಮ್ ಆಫ್ ಫ್ಲೈಟ್ ಅಥವಾ ಟೋಟಲ್ ಟೈಮ್ ಟೇಕನ್ ಟು ರೀಚ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಇಸ್ ಈಕ್ವಲ್ಸ್ ಟು 2 times ಟಿ. 2 times ಟಿ ಅಂದ್ರೇನು? ಟು ರೀಚ್ ಮ್ಯಾಕ್ಸಿಮಮ್ ಹೈಟ್. ಕೆಳ ಬರಲಿಕ್ಕೆ ಅದೇ 5 ಸೆಕೆಂಡ್ ಬೇಕು, ಕೆಳ ಬರಲಿಕ್ಕೆ ಅದೇ 5 ಸೆಕೆಂಡ್ ಬೇಕು. ಅಲ್ಲಿಗೆ 2 into ಟಿ ಅಥವಾ 2 into 5, 2 into 5 10 ಸೆಕೆಂಡ್ಸ್. 5 + 5 10 ಸೆಕೆಂಡ್ಸ್ ಬೇಕು. ಎಲ್ಲಿಗೆ? ಮುಟ್ಲಿಕ್ಕೆ, ಕೆಳ ಮುಟ್ಲಿಕ್ಕೆ. ಹಿಂಗೋ ಹಿಂಗೆ ಬರೋಕ್ಕೆ 10 ಸೆಕೆಂಡ್ಸ್ ಬೇಕು, ಮೇಲಕ್ಕೆ ಹೋಗಕ್ಕೆ ಮಾತ್ರ 5 ಸೆಕೆಂಡ್ಸ್ ಬೇಕು. ಅದು ಹೆಂಗೆ ಹೇಳ್ತಾರೆ ಸರ್? ಮ್ಯಾಕ್ ಹೋಗಕ್ಕೆ 5 ಸೆಕೆಂಡ್ಸ್, ಕೆಳಕ್ಕೆ ಹೋಗಕ್ಕೆ 5 ಸೆಕೆಂಡ್ಸ್ ಅಂತ ಹೆಂಗೆ ಹೇಳ್ತಾರೆ? ಅದು ಹೆಂಗೆ ಈಕ್ವಲ್ ಇರುತ್ತೆ ಅಂತ ಕೇಳ್ಬೋದು ನೀವು. ಲೆಟ್ಸ್ ಸಿ, ಹೇಳ್ತೀನಿ ಅದನ್ನ ನೋಡಿ. ಮ್ಯಾಕ್ ಹೋತಾ 5 ಸೆಕೆಂಡ್ಸ್ ಬೇಕಾಗುತ್ತೆ. ಮತ್ತು ಕೆಳಗೆ ಬರ್ತೀವಿ, ಇದಕ್ಕೆ 5 ಸೆಕೆಂಡ್ಸ್ ಬೇಕು. ಅದು ಹೆಂಗೆ 5 ಸೆಕೆಂಡ್ಸ್ ಅಂತ ಹೇಳೋಣ? ಲೆಟ್ಸ್ ಸಿ. ಇಲ್ಲಿದ್ದ ಬಿಡಬೇಕಾದ್ರೆ ಇನಿಷಿಯಲ್ ನಾವು 0 ಆಗುತ್ತೆ, ಬೀಳ್ಬೇಕಾದ್ರೆ ಇನಿಷಿಯಲ್ 0 ಇರುತ್ತೆ. ಹೋಗ್ಬೇಕಾದ್ರೆ ಫೈನಲ್ 0, 49 ಇತ್ತು. ವೆನ್ ಇಟ್ ಈಸ್ ಕಮಿಂಗ್ ಡೌನ್, ದಿ ಫೈನಲ್ ಬಿಕಮ್ಸ್ ಇನಿಷಿಯಲ್. 0 ಇರುತ್ತಲ್ಲ, ಇಲ್ಲಿ ಫೈನಲ್ 0 ಇದೆ ಅಲ್ವಾ, ಅದು ಇನಿಷಿಯಲ್ ಆಗುತ್ತೆ ಇದಕ್ಕೆ ಇಳಿಬೇಕಾದ್ರೆ. ಫೈನಲ್ ಗೊತ್ತಿಲ್ಲ ನನಗೇನು ಗೊತ್ತು ಫೈನಲ್? ಐ ಡೋಂಟ್ ನೋ. ಎಷ್ಟ ಬೀಳ್ತಂದು ಗೊತ್ತಾಗಲ್ಲ, ಅದು ಬೀಳೋದು ಬಿಟ್ಟಾಕಿ. ಬಟ್ ಇಲ್ಲಿ 122.5 ಮೀಟರ್ ಅಂತ ನಿನಗೆ ಗೊತ್ತು. ಯು ನೋ ದಿಸ್, ರೈಟ್? ಈಗ ನೋಡಿ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2as ಅಂತ ಅಂದ್ಕೊಳ್ಳಿ. ಇದರಲ್ಲಿ ವಿ ಗೊತ್ತಿಲ್ಲ ನನಗೆ. ಇಲ್ಲಿ ಜಸ್ಟ್ ಇನ್ನೇನು ಬೀಳಬೇಕಾದ್ರೆ ಎಷ್ಟಂತ ಗೊತ್ತಿಲ್ಲ. ಈ ಕ್ವೆಶನ್ ನನಗೆ ಬಳಸಕ್ಕೆ ಬರಲ್ಲ, ಟೈಮ್ ಇಲ್ವಲ್ಲ. ಹಾಗಾಗಿ ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವಯರ್, ಇದರಲ್ಲಿ ಟೈಮ್ ಇದೆ. ಸೊ ಲೆಟ್ಸ್ ಯೂಸ್ ದಟ್ ಇಕ್ವೇಶನ್. ಸೊ ನನಗೆ ಡಿಸ್ಟೆನ್ಸ್ ಗೊತ್ತು 122.5 ಅಂತ ಗೊತ್ತು. ಇನಿಷಿಯಲ್ 0 ಇರೋದ್ರಿಂದ 0 into ಟಿ ಏನಾಗುತ್ತೆ? 0 ಆಗುತ್ತೆ. ಪ್ಲಸ್ ಆಫ್ ಎ ಎಷ್ಟು? ಡೌನ್ವರ್ಡ್, ಬಾಲ್ ಡೌನ್ವರ್ಡ್ ಬರಬೇಕಾದ್ರೆ ಡೌನ್ವರ್ಡ್ ಬರ್ತಿದೆ ಮೋಷನ್ನು. ಜಿ ಕೂಡ ಕೆಳಗಿರುತ್ತೆ, ಯಾವಾಗಲೂ ಜಿ ಕೂಡ ಕೆಳಗಿರುತ್ತೆ. ಹಾಗಾಗಿ ಇಲ್ಲಿ ಜಿ ಪ್ಲಸ್ ತಗೋಬೇಕಾಗುತ್ತೆ. ಇಲ್ಲಿ ವೈ ದ ಜಿ ಶುಡ್ ಬಿ ಪ್ಲಸ್ ಆರ್ ಎ ಶುಡ್ ಬಿ ಪ್ಲಸ್ ಹಿಯರ್, ಬಿಕಾಸ್ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಬಾಲ್ ಅಂಡ್ ಜಿ ಆರ್ ಇನ್ both are in same direction. That's why we can take G as positive. ಇನ್ನು ಬಾಲ್ ಕೆಳಗೆ ಬರೋಕ್ಕಾರೆ ಪಾಸಿಟಿವ್, ಮ್ಯಾಕ್ ಹೋಗ್ತಾರೆ ನೆಗೆಟಿವ್, ಸಿಂಪಲ್. ಸೊ 9.8 ಟಿ ಸ್ಕ್ವೇರ್ ಆಗೇ ಇರಲಿ. ಅದೇ ಬೇಕಾಗಿರೋ ಟೈಮ್ ಎಷ್ಟು ಬೇಕು ಅಂತ. ಐ ನೀಡ್ ಟೈಮ್ ಇಯರ್. ಐ ನೋ ಇಟ್ ಡಸಂಟ್ ನೀಡ್ ವಿ, ಬೇಕಾಗಲ್ಲ. ಸೊ ಇಲ್ಲಿ 2 ಕಡೆ ಬಂದರೆ 245 ಆಗುತ್ತೆ. 122, 44, 44, 244, 245 ಆಗುತ್ತೆ, ರೈಟ್? ಈ ಕಡೆ 9.8 ಇದೆ, ಟಿ ಸ್ಕ್ವೇರ್ ಆಗುತ್ತೆ. ಸೊ ಟಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 245/9.8 ಇಂಟು ಇಷ್ಟ. ಕೆಳಗೆ ಹೊತ್ತಿದ್ದು ಮ್ಯಾಲೆ 250 ಇದ್ರೆ ಇದು 25 ಬಂದ್ಬಿಡೋದು. 9.8 ಇದೆ, 245 ಇದೆ, ಬೇಕಾದ್ರೆ ಎಕ್ಸಾಕ್ಟ್ ಡಿವೈಡ್ ಮಾಡಿ 25 ಬರುತ್ತೆ. ಸೊ ಟಿ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 25 ಪ್ಲಸ್ ಆರ್ ಮೈನಸ್ 5 ಮೈನಸ್ ಕೆನಾಟ್ ಬಿ ಹ್ಯಾಪನ್, ರೈಟ್? ಟೈಮ್ ಪಾಸಿಟಿವ್ ಇರುತ್ತೆ. ಸೊ 5 ಸೆಕೆಂಡ್ಸ್. ಹಾಗಾಗಿ ಕೆಳಗೆ ಬರೋ ಕೂಡ ಅಷ್ಟೇ ಟೈಮ್ ಬೇಕು, ಅಷ್ಟೇ ಸಿಂಪಲ್. ಹಾಗಾಗಿ 5 + 5 10 ಸೆಕೆಂಡ್ಸ್ ಬೇಕಾಗುತ್ತೆ.
14:1. A stone is released from the top of a tower of height 19.6 meter. Calculate its final velocity just before touching the ground. ಒಂದು ಟವರ್ ಇದೆ ಅಂತೆ, ರೈಟ್? ದೇರ್ ಇಸ್ ಅ ಟವರ್ of height how much? 19.6 ಮೀಟರ್. ಅಂತ ದೊಡ್ಡದಣ್ಣಲ್ಲ ಟವರ್, ಒಂದು ರೇಂಜಿಗೆ ಐತೆ. ಎಷ್ಟು? 19.6 ಮೀಟರ್ ಇದೆ ಟವರ್. ಸೊ ಅಲ್ಲಿದ್ದ ಒಂದು ಸ್ಟೋನನ್ನು ಬಿಟ್ಟಿದ್ದಾರೆ. ಈಸ್ ರಿಲೀಸ್ಡ್ ಅಂದರೆ ಬಿಡೋದು. ಸೊ ಇಲ್ಲಿದ್ದ ಒಂದು ಸ್ಟೋನನ್ನು ನೀನು ಅಥವಾ ನಾನು ಹೋಗಿ ಬಿಟ್ಟಿದ್ದೀನಿ. ರಿಲೀಸ್ ಅಂದರೆ ಹಿಂಗೆ ಎಸೆದಲ್ಲ, ಎಸಿಬಾರ್ದು. ರಿಲೀಸ್ ಅಂದರೆ ಸುಮ್ಮನೆ ಬಿಡಬೇಕಷ್ಟೇ, ಹಿಂಗೆ ಜಸ್ಟ್ ಬಿಡಬೇಕು. ಅದೇ ಮಾಡುತ್ತೆ, ಕೆಳ ಬಂದು ಬಿಡುತ್ತೆ. ರೈಟ್. ಏನು ಹೇಳಿದ್ದಾರೆ? ಕ್ಯಾಲ್ಕುಲೇಟ್ ಇಟ್ಸ್ ಫೈನಲ್ ವೆಲಾಸಿಟಿ ಜಸ್ಟ್ ಬಿಫೋರ್ ಟಚಿಂಗ್ ದ ಗ್ರೌಂಡ್. ಇನ್ನೇನು ಟಚ್ ಆಗುತ್ತಂದಾಗ ಅದರ ಫೈನಲ್ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಫಾಲೋವಿಂಗ್ ಇಲ್ಲಿ ನೋಡಿ, ಮೇಲಿಂದ ಸುಮ್ಮನೆ ಬಿಡ್ತಾರೆ ಅಂದರೆ ಇನಿಷಿಯಲಿ ಸೊನ್ನೆ ಇರುತ್ತಂತ, 0 ಮೀಟರ್ ಪರ್ ಸೆಕೆಂಡ್. ಯಾಕೆ ಹೇಳಿ? ಇನಿಷಿಯಲಿ ಆ ಬಿಲ್ಡಿಂಗ್ನ ನೀನು ಹಿಂಗೆ ಬಿಡೋದಕ್ಕೂ ಸುಮ್ಮನೆ ಜಸ್ಟ್ ಬಿಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಇದು ರಿಲೀಸಿಂಗ್, ಇದು ಥ್ರೋವಿಂಗ್ ಡೌನ್ವರ್ಡ್. ಅರ್ಥ ಆಗ್ತದನಾ? ಇದು ರಿಲೀಸಿಂಗ್ ಡೌನ್ವರ್ಡ್, ಇದು ಥ್ರೋವಿಂಗ್ ಡೌನ್ವರ್ಡ್. ಥ್ರೋ ಮಾಡಿ ಅಂದರೆ ಪುಷ್ ಮಾಡಿ ಎಸ್ತಾನಪ್ಪ ಅಂದರೆ ಅಲ್ಲಿ ಯು 0 ಆಗಲ್ಲ, ಸಮಥಿಂಗ್ ಇರುತ್ತೆ. ಹಾಗೆ ಸುಮ್ಮನೆ ಜಸ್ಟ್ ರಿಲೀಸ್ ಮಾಡಿದನಪ್ಪ ಅಂದರೆ 1 ಇರುತ್ತೆ ಸ್ಟಾರ್ಟಿಂಗು. ಸೊ ಇಟ್ ಬಿಕಮ್ಸ್ ವಿ, ಬಟ್ ವಿ ಡೋಂಟ್ ನೋ ಇಟ್. Since the ball is coming down, the G is also downward as always. Therefore, G can be taken as 9.8 meter per second square. ಅಲ್ಲಿ G 10 ಅಂತ ತಗೊಳ್ಳಿ ಅಂತ ಕೊಟ್ಟಿಲ್ಲ, ಹಾಗಾಗಿ 9.8 ತಗೋಬೇಕು ನಾವಿಲ್ಲಿ. ರೈಟ್. We need to find the final velocity V. So from the equation V square minus U square is equals to 2AS. 2AS. V square don't know, minus 0 square is equals to 2 into acceleration is 9.8, distance or height is 19.6. 19.6. So V square is equals to 0 ಹೋದ್ರೆ ಮುಗಿತಲ್ಲಿ. So 2 into 9.8 is again 19.6. ಅರ್ಥ ಆಗ್ತದನಾ? 19.6 into 19.6 which becomes 19.6 square. V square ಕ್ಯಾನ್ಸಲ್ ಆಗಿಬಿಡುತ್ತೆ, ಅಲ್ಲಿಗೆ V equals to 19.6 meter per second ಬರುತ್ತೆ. So the final velocity with which the ball hit the ground, or the final velocity of the ball just before touching the ground, is 19.6 meter per second. Right. ಇಷ್ಟ ಸಣ್ಣದು. 2 marks questions ಇವೆಲ್ಲ. Next 5th one, 15th one. ಹದಿನೈದು. A stone is thrown vertically upward with an initial velocity of 40 meter per second. Taking G is equals to 10 meter per second square, find the maximum height reached by the stone. What is the net displacement and the net or total distance covered by the stone ಅಂತ ಕೇಳಿದ್ದಾರೆ.
ಹೇಳ್ತಾರೆ ಅವರು, ಸ್ಟೋನ್ ಇಸ್ ಥ್ರೋನ್ ವರ್ಟಿಕಲಿ ಅಪ್ವಾರ್ಡ್. ಸ್ಟೋನನ್ನು ಮ್ಯಾಕ್ ತೂರಿದಿರಿ, ರೈಟ್? ಆ ಸ್ಟೋನ್ ಇಸ್ ಥ್ರೋನ್ ವರ್ಟಿಕಲಿ ಅಪ್ವಾರ್ಡ್ ವಿತ್ ಇನಿಷಿಯಲ್ ವೆಲಾಸಿಟಿ ಆಫ್ 40 ಮೀಟರ್ ಪರ್ ಸೆಕೆಂಡ್. 40 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯಲ್ಲಿ ಯು ಥ್ರೂ ದಟ್ ಸ್ಟೋನ್ ತೋರಿದಿರಿ. ಫೈಂಡ್ ದಿ ಮ್ಯಾಕ್ಸಿಮಮ್ ಹೈಟ್ ರೀಚ್ ಬೈ ದಿ ಸ್ಟೋನ್. ಅಂದರೆ ಇಲ್ಲಿ ಹೋದಾಗ ಎಷ್ಟು ಹೈಟ್ ಇರುತ್ತೆ, ಅದರದ್ದು ಎಷ್ಟು ಹೈಟ್ವರೆಗೂ ಹೋಗ್ಬೋದು, ರೈಟ್? ವಾಟ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್ ಟು ವಿಚ್ ಇಟ್ ಕ್ಯಾನ್ ರೈಸ್, ಟು ವಿಚ್ ಇಟ್ ಕ್ಯಾನ್ ಗೋ. ಸೊ ಹೈಟ್ ಆರ್ ಡಿಸ್ಟೆನ್ಸ್ ಐ ಡೋಂಟ್ ನೋ, ಅದನ್ನೇ ಬೇಕಾಗಿರೋದು. ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಇಲ್ಲಿ ಬಂದು ರೀಚ್ ಆದಾಗ ಏನಾಗಿರುತ್ತೆ ವಿ ಇಸ್ ಈಕ್ವಲ್ಸ್ ಟು 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಸೆಕೆಂಡ್. ಮ್ಯಾಕ್ ಹೋಗ್ತಿರೋದ್ರಿಂದ, ಜಸ್ಟ್ ಲಿಸನ್, ಮೇಲಕ್ಕೆ ಹೋಗ್ತಿರೋದ್ರಿಂದ ದಿ ಮೋಷನ್ ಆಫ್ ಬಾಲ್ ಈಸ್ ಅಪ್ವರ್ಡ್ ಬಟ್ ಜಿ ಈಸ್ ಆಲ್ವೇಸ್ ಡೌನ್ವರ್ಡ್. ಸೊ ಸಿನ್ಸ್ ದೇ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್, ಬಾಲ್ ಅಥವಾ ಯಾವುದೇ ಆಬ್ಜೆಕ್ಟ್ ಮ್ಯಾಕ್ ಹೋದರೆ ಜಿ ಅದರದ್ದು ಮೈನಸ್ ಆಗಿರುತ್ತೆ. ಇಲ್ಲಿ -9.7, ಅಲ್ಲಿ 10 ಕೊಟ್ಟಿದ್ದಾರೆ, ಟೇಕ್ ಜಿ 10 ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತಂದು 10 ತಗೊಳ್ರಪ್ಪ ಅಂತ ಹೇಳಿದ್ದಾರೆ. ಸೊ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ +10 ತಗೋಬೇಕು, ಅಲ್ಲ ಸಾರಿ -10. ಯಾಕೆ? ಆಪೋಸಿಟ್, -10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್ ರೀಚ್ ಬೈ ದಿ ಸ್ಟೋನ್ ಅಂತ ಕೇಳಿದ್ದಾರೆ. ಅದೇ ಸೇಮ್ ಇಕ್ವೇಷನ್, ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು 2as. ಎಸ್ ಇಸ್ ಈಕ್ವಲ್ಸ್ ಟು ವಿ ಸ್ಕ್ವಯರ್ ಮೈನಸ್ ಯು ಸ್ಕ್ವಯರ್ ಡಿವೈಡ್ ಬೈ 2a. ಸೊ ವಿ ಸ್ಕ್ವಯರ್ ಅಂದ್ರಲ್ಲಿ 0 ಸ್ಕ್ವಯರು ಮೈನಸ್ ಯು ಸ್ಕ್ವಯರ್ ಅಂದರೆ 40 ಸ್ಕ್ವಯರು, ಅಲ್ಲಿಗೆ 40 ಇಂಟು 40 ಇಂಟು 40 ಡಿವೈಡ್ ಬೈ 2 ಇಂಟು 10 2a. ಸೊ ಎಂತ 10 -10. ಸೊ ಈ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 2 1 ಜ 2 20 ಜ 10 1 ಜ 10 4 ಜ. ಸೊ 24 ಜ 80 ಮೀಟರ್. ಸೊ ದಿ ಮ್ಯಾಕ್ಸಿಮಮ್ ಹೈಟ್ ರೀಚ್ ಬೈ ದಿ ಸ್ಟೋನ್ ಈಸ್ 80 ಮೀಟರ್. ಎಷ್ಟಿರುತ್ತೆ ಪ್ಯಾತ್ರ ಇಲ್ಲಿಗೆ? 80 ಮೀಟರ್ ಇರುತ್ತೆ. ಹೊಳಗೊಳ ಅಲ್ಲ, ನೆಟ್ಟಿಗೆ. ಇಟ್ಸ್ ನಾಟ್ ಕರ್ವ್, ಇಟ್ಸ್ ಸ್ಟ್ರೈಟ್ ಡಿಸ್ಟೆನ್ಸ್, ಸ್ಟ್ರೈಟ್ ವರ್ಟಿಕಲ್ ಡಿಸ್ಟೆನ್ಸ್. ಎಷ್ಟು? 80 ಮೀಟರ್. ಅದು ಇನ್ನೂ ಕೇಳಿದ್ದಾರೆ, ವಾಟ್ ಈಸ್ ದ ನೆಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ದಾರೆ. ನೋಡಿ, ಇದು ಮ್ಯಾಕ್ಸಿಮಮ್ ಹೈಟ್. ನೆಕ್ಸ್ಟ್ ನೆಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ದಾರೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಇನಿಷಿಯಲ್ ಪೊಸಿಷನ್ ಅಂಡ್ ಫೈನಲ್ ಪೊಸಿಷನ್ ಆಫ್ ಎ ಮೂವಿಂಗ್ ಬಾಡಿ. ಇಲ್ಲಿ ಓವರಾಲ್ ಮೋಷನ್ ತಗೋಬೇಕು ನಾವಿಲ್ಲಿ, ಅರ್ಥ ಆಗ್ತಿದ್ದಾನ? ಹಿಯರ್ ನೆಟ್ ಡಿಸ್ಪ್ಲೇಸ್ಮೆಂಟ್, ದ ಸ್ಟೋನ್ ವಿಚ್ ವಾಸ್ ಥ್ರೋನ್ ಅಗೇನ್ ಕಮ್ಸ್ ಬ್ಯಾಕ್ ಟು ದಿ ಅರ್ತ್, ಯು ನೋ ದಟ್. ಸೊ ಹಿಂಗೋ ಹಿಂಗೆ ವಾಪಸ್ ಬರುತ್ತಲ್ವಾ, ಹಿಂಗೋ ಹಿಂಗೆ ವಾಪಸ್ ಬರುತ್ತೆ. ಸೊ ಇನಿಷಿಯಲ್ ಪೊಸಿಷನ್ and final position are one and same. ಯಾಕೆ ಹೇಳಿ? ಹಿಂಗೋಗಿ ಹಿಂಗೆ ಮತ್ತೆ ಅಲ್ಲಿಗೆ ಬೀಳುತ್ತೆ ಬಂದು. ಸೊಟ್ಟಿಸಂಗಿಲ್ಲ. ಮತ್ತು ನೀವು ಮತ್ತೆ ಟ್ರೈ ಮಾಡಿದ್ದೀರಿ, ಹಿಂಗೆ ಎಸ್ತನಪ್ಪ ಇಲ್ಲಿ ಎಸ್ತರ ಅಲ್ಲೋ ಬೀಳುತ್ತೆ, ಹಂಗಲ್ಲ. ವರ್ಟಿಕಲಿ ಅಪ್ವಾರ್ಡ್ ಅಂದ್ರೆ ನೆಟ್ ಹಿಂಗೆ ಎಸಬೇಕು, ಹಿಂಗೆ ಎಸ್ತರ ಕರೆಕ್ಟಾಗಿ ಎಲ್ಲಿ ಎಸ್ತರ ಅಲ್ಲಿಗೆ ಒಂದು ಬೀಳುತ್ತೆ. ಚೂರ್ ಆ್ಯಂಗಲ್ ಮಿಸ್ ಆದರೂ ಕೂಡ ಬೇರೆ ಕಡೆ ಬೀಳುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ? ನೆಟ್ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ಸ್ ಟು ನೆಟ್ ಡಿಸ್ಪ್ಲೇಸ್ಮೆಂಟ್ ಫಾರ್ ಎಂಟೈರ್ ಫ್ಲೈಟ್, for entire motion, for entire travel ಅಥವಾ motion ಕಂಪ್ಲೀಟ್ ಆಗಿ ತಗೊಂಡ್ರೆ for entire travel or motion, for entire motion or travel is equals to 0. ಯಾಕೆ? as IP and FP are one and same, or the same as IP and FP are same, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಇಸ್ 0. ಒಂದೇ ಪಾಯಿಂಟ್ಸ್ ಎರಡು ಒಂದೇ ಪಾಯಿಂಟ್ ಆದನಪ್ಪ ಅಂದ್ರೆ ಅದ್ರ ಡಿಸ್ಟೆನ್ಸ್ ಇರುತ್ತೆ, ಅದ್ರ ಮಧ್ಯೆ ಏನಿರಲ್ಲ, ಹಾಗಾಗಿ 0. ಬಟ್ ದಿ ಡಿಸ್ಪ್ಲೇಸ್ಮೆಂಟ್
ಇಲ್ಲಿ ನೆಟ್ ಅಂತ ಬರಲಿಲ್ಲಪ್ಪ ಅಂದ್ರೆ, ನೆಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರಲಿಲ್ಲಪ್ಪ ಅಂದ್ರೆ, ಈ ಲ್ಯಾಪ್ನ ಫಾರ್ ಎಂಟೈರ್ ಮೋಷನ್ ತಗೊಂಡಿದೆ ಅಂದ್ರೆ ನೆಟ್ ಅಂತ ಕೇಳಿದ್ರಲ್ಲ ವರ್ಡು. ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ಅಷ್ಟೇ ಕೇಳಿದ್ರಪ್ಪ. ಅವನೇನು ಮಾಡಬೇಕಿತ್ತು, ಸ್ಪೆಸಿಫೈ ಮಾಡ್ಬೇಕು ಅವ್ರು. ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಫಾರ್ ಇಟ್ಸ್ ಎಂಟೈರ್ ಮೋಷನ್. ಎಂಟೈರ್ ಮೋಷನ್ ಅಂದ್ರೆ ಹಿಂಗೆ ಬರೋದು, ಅಲ್ಲಿಗೆ 0 ಆಗುತ್ತೆ. ಅಥವಾ ನೆಟ್ ಅಂತ ಕೇಳ್ಬೇಕು ಅಥವಾ ಹಿಂಗೆ ಕೇಳಬೇಕು. ಡಿಸ್ಪ್ಲೇಸ್ಮೆಂಟ್ ಫಾರ್ ಎಂಟೈರ್ ಮೋಷನ್ ಅಂದ್ರೆ ಒಂದೇ, ಅಥವಾ ನೆಟ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಒಂದೇ. ಅವ್ರಿಗೆ ಇದಿಷ್ಟು ತಗೋಬೇಕಾಗುತ್ತೆ. ಬರೀ ಡಿಸ್ಪ್ಲೇಸ್ಮೆಂಟ್ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ರು. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಕೇಳಿದ್ರಪ್ಪ. ಅವಾಗ ಏನಾಗುತ್ತೆ, ನಾವು ಇಲ್ಲಿದ್ದಲ್ಲಿ ಮಾತ್ರ ಲೆಕ್ಕ ಹಾಕಿರ್ತೀವಿ, ಅಲ್ಲಿಗೆ 80 ಮೀಟರ್ ಆಗುತ್ತೆ ಡಿಸ್ಪ್ಲೇಸ್ಮೆಂಟ್ ಅವೆಲ್ಟ್ರ ಮಧ್ಯೆ ಇರತಕ್ಕಂಥ ದೂರ, ಇನಿಷಿಯಲ್ ಟು ಫೈನಲ್. ಈಗ ನೋಡಿ ಇನ್ನೊಂದು ಕೇಳಿದ್ದಾರೆ, ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಸ್ಟೋನ್. ಇದು ಡಿಸ್ಪ್ಲೇಸ್ಮೆಂಟ್ ಅಂದರೆ ಟೋಟಲ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಂದ್ರೆ ಅದು ಹೆಂಗೆ ಹೋಗುತ್ತೆ ಹಂಗೆಲ್ಲ ಮೆಜರ್ ಮಾಡ್ಕೊಂಡು ಬರೋದು. ಅದು ಹೆಂಗೆ ಪಾತ್ ಹೋಗುತ್ತೆ ಹಂಗೆಲ್ಲ ಅಳತೆ ಮಾಡ್ಕೊಂಡು ಬರೋದು. ಹೆಂಗೆ ಗೊತ್ತಾಗ ಫಸ್ಟು 80 ಮೀಟರ್ ಅಪ್ವರ್ಡ್, 80 ಮೀಟರ್ ಡೌನ್ವರ್ಡ್. Therefore total distance equals to 2 times the maximum height. 2 times the maximum height. ಸೊ 80 ಮೀಟರ್ 2 ಪಟ್ಟಾಕೆ ಬರುತ್ತೆ. ಅಲ್ಲಿಗೆ 2 into 8 is equals to 160 meter. So displacement, net displacement is 0. ಇಲ್ಲಿಗೆ ಬಂತಾಗಾಗಿ ಈ ಡಿಸ್ಟೆನ್ಸ್, ಆ ಟೋಟಲ್ ಡಿಸ್ಟೆನ್ಸ್ is equals to 160 ಮೀಟರ್. ಯಾಕಂದರೆ ಡಬಲ್ ಹಿಂಗೆ ಬರೋಕ್ಕೆ. ನೆಕ್ಸ್ಟ್ 16th one. Calculate the force of gravitation between the earth and the sun, given that the mass of the earth is 6 into 10 to 24 kg and of the sun is 2 into 10 to 30 kg. The average distance between the two is 1.5 into 10 to 11 meter. ನೋಡಿ, mass of the earth ಕೊಟ್ಟವನೆ 6 into 10 raised to 24 kg. ಮಾಸ್ ಆಫ್ ದಿ ಸನ್ 2 into 10 raised to 30 kg. ಲಕ್ಷ ಪಟ್ಟು ದೊಡ್ಡದಿರುತ್ತೆ. ಲಕ್ಷ ಅಲ್ಲ, ಒಂದು 3.5 ಲಕ್ಷ ದೊಡ್ಡದಿದ್ದು ಮಾಸ್. ಎದ್ರದ್ದು 10 raised to 30 ಅಂದರೆ 10 raised to 6 ಆಯಿತು. 6 ಅಂದರೆ 0.3 into 6 ಅಥವಾ 3.3 into 10 raised to 5. ಅಲ್ಲಿಗೆ 3,33,333 ಪಟ್ಟಿರುತ್ತೆ ಇದ್ರದ್ದು ಮಾಸ್ ಆಫ್ ದ ಸನ್ ಕಂಪೇರ್ ಟು ದಿ ಮಾಸ್ ಆಫ್ ದಿ ಅರ್ತ್. ಅದು ಹೆಂಗೆ ಬರುತ್ತೆ ಅಂದರೆ ಇದರಿಂದ ಬಾಕ್ಸಿ ಎಷ್ಟು ಪಟ್ಟಿರುತ್ತೆ ಮಾಸ್ ಅಂತ ಸಿಗುತ್ತೆ. ಮಾಸ್ ಆಫ್ ಸನ್ ಈಸ್ ವೆರಿ ಮಚ್ ಕಂಪೇರ್ ಟು ದಿ ಮಾಸ್ ಆಫ್ ದಿ ಅರ್ತ್. ಲುಕ್ ಅಟ್ ದ ನಂಬರ್ಸ್ ಹಿಯರ್, ಪವರ್ಸ್. ಮತ್ತೆ ಕೊಟ್ಟಿದ್ದಾನೆ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಕೊಟ್ಟಿದ್ದಾನೆ. 2 into 10 raised to 1.5 into ಆವರೇಜ್ ಡಿಸ್ಟೆನ್ಸ್ D is equals to 1.5 into 10 raised to 11 meter. ಎಷ್ಟಪ್ಪ? 1.5 raised to 10 raised to 11 meter. What is the force of gravitation between them ಅಂತ ಕೇಳಿದ್ದಾನೆ. What is the force of gravitation between them? ಇಲ್ಲಿ ಆವರೇಜ್ ಅಂತ ಯಾಕೆ ಪದ ಉಪಯೋಗಿಸಿದ? ವೈ ಕಾಂಟ್ ಈ ಸೇ ದಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಕೊಡ್ಬೋದಿತ್ತಲ್ವಾ? ಯಾಕಂದ್ರೆ we know that the planets move around the sun in an elliptical pathway as per the Kepler laws of motion, law of orbits ಅಂತ ಕರಿತೀವಿ. law of orbit, where sun is present at one focus and other focus is just empty. ಅಲ್ಲೇನಿರಲ್ಲ. ellipse is a geometrical figure which has two centers. We call them as foci or focus. ಸೊ ಸನ್ ಒಂದು ಕಡೆ ಇರ್ತಾನೆ. ಇಲ್ಲಿ ಡಿಸ್ಟೆನ್ಸ್ ಇಲ್ಲಿ ಅರ್ತ್ ಹಿಂಗೆ ಸುಮ್ಮನೆ ರೊಟೇಟ್ ಆಗ್ತಿರುತ್ತೆ ಅಂದರೆ ಹಿಂಗೆ ರೆವಾಲ್ವ್ ಆಗ್ತಿದೆ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸನ್ ಅಂಡ್ ದ ಅರ್ತ್ ಅಟ್ ಆಲ್ ಪಾಯಿಂಟ್ಸ್ ಇಸ್ ನಾಟ್ ಸೇಮ್
ಎಲ್ಲ ಕಡೆ ಸೇಮ್ ಇರೋದು ಡಿಸ್ಟೆನ್ಸ್ ಆಗಲ್ಲ. ಹಾಗೆ ಆವ್ರೇಜ್ ತೆಗಬೇಕಾಗುತ್ತೆ ನಾವು. ಸೊ ವಿ ಹ್ಯಾವ್ ಟು ಟೇಕ್ ದಿ ಆವ್ರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸನ್ ಅಂಡ್ ದಿ ಅರ್ತ್. ಹಾಗಾಗಿ ಅಲ್ಲಿ ಟರ್ಮ್ ದೇ ಯೂಸ್ ದಿ ಆವ್ರೇಜ್. So force of gravitation between any two objects as per the Newton's law of gravitation from Newton's universal law of gravitation. Simple ಬರ್ತೇನೆ. Fg is equals to g mass of earth and mass of sun divided by distance or average distance between them squared. ಸೊ ಜಿ 6.673 ಅದು ನಾನು 6.7 ಅಂತ ತೊಗೊತೀನಿ ಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್. ಐ ವಿಲ್ ನಾಟ್ ರೈಟ್ ದಿ ಯೂನಿಟ್ಸ್ ಇನ್ ಕ್ಯಾಲ್ಕುಲೇಷನ್ ಬಿಕಾಸ್ ಆಲ್ ಆರ್ ಇನ್ SI units here. So mass of the earth is 6 into 10⁻24 kg. Mass of the sun is 2 into 10⁻30 kg divided by distance between them is 1.5 into 10⁻11 ಸ್ಕ್ವಯರ್. ಈ ದೂರವನ್ನು ಆಸ್ಟ್ರೋನಮಿಕಲ್ ಯೂನಿಟ್ ಅಂತೀವಿ ನಾವು, AU. ಸ್ಟಾರ್ಗಳ ಮಧ್ಯೆ, ಭೂಮಿ ಗ್ರಹಗಳ ಮಧ್ಯೆ ಇವೆಲ್ಲ ದೂರ ಮೆಸರ್ ಮಾಡಬೇಕಾದ್ರೆ ಒಂದು ಯೂನಿಟ್ ಬೇಕು. ಪ್ರತಿ ಸಾರ ಅಷ್ಟು ಮೀಟರ್ ಇಷ್ಟು ಕಿಲೋಮೀಟರ್ ಅನ್ನೋಕ್ಕಾಗಲ್ಲ. ವಿ ಕಾಂಟ್ ಸೇ ಡಿಸ್ಟೆನ್ಸ್ ಬಿಟ್ವೀನ್ ದಿ ಜುಪಿಟರ್ ಅಂಡ್ ಮಾರ್ಸ್ ಈಸ್ 1000 ಆಫ್ ಕಿಲೋಮೀಟರ್ ಹಿಂಗೆಲ್ಲ ಹೇಳೋಕ್ಕಾಗಲ್ಲ. ಅದಕ್ಕೆ ಅಷ್ಟು ದೂರಕ್ಕೆ ಒಂದು ರೆಸ್ಪೆಕ್ಟಿವ್, ಅಷ್ಟು ದೂರಕ್ಕೆ ಅಷ್ಟು ದೊಡ್ಡ ಮಾನ ಬೇಕು ನಮಗೆ. ವಿ ಹ್ಯಾವ್ ಟು ಯೂಸ್ ದಿ ಬಿಗ್ ಯೂನಿಟ್ಸ್ ಫಾರ್ ದ ಬಿಗ್ಗರ್ ಡಿಸ್ಟೆನ್ಸಸ್. ಸೊ ಹಾಗಾಗಿ ನಾವು ರೆಫರೆನ್ಸ್ ಹಾಕೋಂತೀವಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಅರ್ತ್ ಮತ್ತು ಸನ್ ಮಧ್ಯೆ ಇರ್ತಕ್ಕಂಥ ದೂರನ ನಾವು ರೆಫರೆನ್ಸ್ ತಗೊತೀವಿ. ಆ ದೂರ ನಾವು ಆಸ್ಟ್ರೋನಮಿಕಲ್ ಯೂನಿಟ್ ಅಂತೀವಿ, ಖಗೋಳಮಾನ ಅಂತ ಕನ್ನಡದಲ್ಲಿ. ಆಸ್ಟ್ರೋನಮಿಕಲ್ ಯೂನಿಟ್. ಅಕಸ್ಮಾತ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎನಿ ಟು ಸ್ಟಾರ್ಸ್ ಈಸ್ 3 into 10⁻11 ಮೀಟರ್ ಇತ್ತಪ್ಪ. ಯಾವ್ಯಾವ ಸ್ಟಾರ್ಗಳಿದೆ, 1 ಸ್ಟಾರ್ 2 ಸ್ಟಾರ್, ಅವ್ರ ಮಧ್ಯೆ ದೂರ 3 into 10⁻11 ಮೀಟರ್ ಇತ್ತಪ್ಪ. ಇದು ಹೇಳಲ್ಲವ, ಹಿಂಗಂತ ಅನ್ನಲ್ಲ, ಅದು ನಾವು 2AU ಅಂತೀವಿ. ಯಾಕೆ ಹೇಳಿ ನೋಡಿ, 3 into 10⁻11 is the 2 times 1.5 into 10⁻11. ಅರ್ಥ ಆಗ್ತದನ? ಸೊ 1.5 ಇದು ಕಂಪೇರ್ ಮಾಡಿದ್ರೆ 3 2 ಡಬಲ್ ಅಲ್ವಾ. ಹಾಗಾಗಿ ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ದೋಸ್ ಸ್ಟಾರ್ಸ್ ಈಸ್ 2AU. ಹಿಂಗೆ ಕಂಪೇರ್ ಮಾಡ್ಕೊಂಡು ಈ ಡಿಸ್ಟೆನ್ಸ್ ಕಂಪೇರ್ ಮಾಡ್ಕೊಂಡು ಹೇಳ್ತೀವಿ. ಸೊ ಇಟ್ ಈಸ್ ಗಿವನ್ ಎ ಡಿಫರೆಂಟ್ ಪರ್ಟಿಕ್ಯುಲರ್ ನೇಮ್ ಕಾಲ್ಡ್ ಆಸ್ ಆಸ್ಟ್ರೋನಮಿಕಲ್ ಯೂನಿಟ್. ಎಕ್ಸಾಕ್ಟ್ ವ್ಯಾಲ್ಯೂ ಬೇರೆ ಇದೆ, 1.499 ಸಮಥಿಂಗ್ ಏನೋ ಇದೆ, ಬಟ್ ಅದು 1.5 ಅಂತ ತಗೋತೀವಿ. ಹೀಗೆಲ್ಲ ಕ್ಯಾಲ್ಕುಲೇಷನ್ ಮಾಡೋಣ. ಲೆಟ್ಸ್ ಡೂ ದಿ ಕ್ಯಾಲ್ಕುಲೇಷನ್ ಕ್ವಿಕ್ಲಿ. ಸೊ 6 12 12 ಬಂತು. 12 7 84 4 6 ಸರಿ 8 12 7 84 12 72 8 80 80.4. ಅರ್ಥ ಆಗ್ತದನಾ? ರೈಟ್. 10⁻⁻11 10⁻24 10⁻30 ಡಿವೈಡೆಡ್ ಬೈ 1.5 ಸ್ಕ್ವೇರ್ ಅಂದರೆ 225 ಅಲ್ಲಿಗೆ 2.25 ನಿಮಗೆಲ್ಲ ಗೊತ್ತು ಹಿಂಗೆ ಮಾಡೋಕ್ಕಂತ. 10⁻11 ಸ್ಕ್ವೇರ್ ಅಂದರೆ 10⁻22 10⁻22. ಇದು ಮ್ಯಾಥ್ ಕಳಿಸ್ರಿ, -22 ಆಗುತ್ತೆ, -22 ಆಯಿತು. ಸೊ 24 into 30 ಪ್ಲಸ್ ಮಾಡ್ಬೇಕು, ಅಲ್ಲಿಗೆ 54 ಆಯಿತು. 54 -22 ಪ್ಲಸ್ -11 -33 ಆಯಿತು. -33 ಮಾಡಬೇಕು. ಸೊ 10 to the power of 54 -33. ಅಲ್ಲಿ ಎಷ್ಟಾಗುತ್ತೆ? 54 33 ಅಂದರೆ 10⁻22 ಬರುತ್ತೆ, ಸಾರಿ 21 ಬರುತ್ತೆ. 10⁻21 ಬರುತ್ತಲ್ವಾ. ಸೊ 24 30 54 33 ಅಲ್ಲಿಗೆ 17 4 21 ರೈಟ್. ಹೌ ಮಚ್? ಸೊ 21 ಬರುತ್ತೆ. ಸೊ 10⁻21 ಆಯಿತು. 10⁻21 ಆಯಿತು. 80.4 ಡಿವೈಡ್ ಬೈ 2.25 ಇದೆ. ಮಾಡಿ ಹೆಂಗೆ ಬರುತ್ತೆ ನೋಡಿ. 225 204 ಅಂದರೆ ಇದು 40 ಹಾಕಿದರೆ ಸೊ 80 ಆಗ್ಬಿಡೋದು. ಬಟ್ 40 ಎಕ್ಸಾಕ್ಟ್ ಬರಲ್ಲ, ಯಾಕೆ ಹೇಳಿ 2.25 ಆಯಿತು. ಸೊ 40ಕ್ಕಿಂತ ಕಡಿಮೆ ಬರಬೇಕಿಲ್ಲ. ಮಾಡಿ ನೋಡಿ ಎಷ್ಟು ಬರುತ್ತೆ. So 6.7 6 10⁻24 10⁻30 1.1 10⁻11 ಮೀಟರ್ ಸ್ಕ್ವೇರು ಎಲ್ಲ ಕರೆಕ್ಟ್ ಇದೆ. 10⁻22 ಆಯಿತು. -11 +24 +30 -22 ಎಲ್ಲ ಕರೆಕ್ಟ್ ಇದೆ.
12 6 12 12 7 84 4 8 12 72 8 80 80.4 ಆಯಿತು. ಕಡಿದೆ ಕೆಳಗಡೆ 15 2.25 ಆಯಿತು. 15ರಲ್ಲಿ 225 2.25 ಕರೆಕ್ಟ್ ಇದೆ. ಸೊ ಎಲ್ಲ ಕರೆಕ್ಟ್ ಇದೆ, ಇಲ್ಲಿವರೆಗೆ ಕರೆಕ್ಟ್ ಇದೆ. ಇಲ್ಲಿಗೆ 54ಗೆ 33 ಏನಪ್ಪ ಅಂದರೆ 21 ಕರೆಕ್ಟಾ? ಕರೆಕ್ಟ್ ಇದೆ. ಸೊ ಇಲ್ಲಿಗಿದು 3.5 ಸಮಥಿಂಗ್ ಎಷ್ಟು ಬರುತ್ತೆ ನೋಡಿ, 3.573 ಏನೋ ಬರುತ್ತೆ. 3.573 ಸರಿ 32 ಅಲ್ವಾ, 35.73 ಬರುತ್ತೆ. ಸೊ 35.73 40ಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ 35.73 ಬರುತ್ತೆ. 80/4 ಡಿವೈಡ್ ಬೈ 2.25 ಮಾಡಿದರೆ 35.73 ಬರುತ್ತೆ. ಇಂಟು 10⁻21 ನ್ಯೂಟನ್. ರೈಟ್. ಅದು ನಾವು 3.573 ನೋಡಿ, 80/2.25 ಏನಾಗುತ್ತೆ ನೋಡಿ, 35.73 ಆಗುತ್ತೆ. ಇದು ಪವರ್ 10⁻21 ಇದೆ. ಸೊ 35.73 ನಾನು 3.573 ಅಂತ ಬರೋದನಪ್ಪ ಅಂದರೆ ತಪ್ಪಾಗ್ಬಿಡುತ್ತೆ. ಪವರಲ್ಲಿ ರೈಸ್ ಮಾಡಬೇಕು, 10⁻22 ನ್ಯೂಟನ್ ಪವರಲ್ಲಿ ರೈಸ್ ಮಾಡಬೇಕು. ಯಾಕೆ? ಬಿಕಾಸ್ ಯು ಡಿಕ್ರೀಸ್ ದಿ ನಂಬರ್ 35 to 3.5, ಯು ರೆಡ್ಯೂಸ್ ಇಟ್, ಯು ಹ್ಯಾವ್ ಟು ಇನ್ಕ್ರೀಸ್ ಇನ್ ದ ಪವರ್. ಒಂದು ಕಮ್ಮಿ ಆದರೆ ಒಂದು ಇನ್ಕ್ರೀಸ್ ಮಾಡಬೇಕು, ಅಲ್ಲಿಗೆ ಸಮ ಆಗುತ್ತೆ. ಇದರಲ್ಲಿ ಕಮ್ಮಿ ಆದರೆ ಇದರಲ್ಲಿ ಜಾಸ್ತಿ ಆಗಬೇಕು, ಅಲ್ಲಿಗೆ ಕರೆಕ್ಟಾಗಿರುತ್ತೆ, ತಪ್ಪಿರಲ್ಲ. ರೈಟ್. So the point is moved towards the left by 1 digit, therefore you have to raise the power by 1. So Fg or force of gravitation between the sun and the earth is 3.573 into 10⁻22 ನ್ಯೂಟನ್. ಸಿಕ್ಕಾಪಟ್ಟೆ ನೋಡಿ, ಎಷ್ಟು 10⁻22 ನ್ಯೂಟನ್ಸ್, ಅಷ್ಟು ಫೋರ್ಸ್ ಇರ್ತವೆ ಅದ್ರ ಮಧ್ಯೆ. ಸೊ ಇಲ್ಲಿ ಸಾಕಿ ಕ್ಲಾಸಿಗೆ. ಲೆಟ್ಸ್ ಲುಕ್ ಅಟ್ ದೋಸ್ ಕ್ವಶನ್ಸ್, ರಿಮೈಂಡ್ ಕ್ವಶನ್ಸ್. 17 18 19 20 20 16 ಕ್ವಶನ್ಸ್ ಇದಾವೆ. 6 ಕ್ವಶನ್ಸ್ ಅಲಾಂಗ್ ವಿತ್ ದ ಸಮಥಿಂಗ್ ಅಬೌಟ್ ದೋಸ್ ಸೈಂಟಿಸ್ಟ್. ರೈಟ್. ಅದು ನಾನು 17 ಅಥವಾ 18 2 ಪಾರ್ಟ್ಸಲ್ಲಿ ಮುಗಿಸ್ಬೋದು ಅನಿಸುತ್ತೆ. ಸೊ ಅಲ್ಲಿವರೆಗೆ ನೋಡ್ತಾ ಇರಿ, ಎಂಜಾಯ್ ಮಾಡ್ತೀರಿ. ಥ್ಯಾಂಕ್ ಯು.